ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಸೈನ್ಸ್ ಫ್ರೀ ಕ್ಲಾಸಸ್ಗಳು ನೀವು ಯೂಟ್ಯೂಬ್ ದಲ್ಲಿ ಸರ್ಚ್ ಮಾಡಕತ್ತೀರಿ ಅಂತಂದ್ರ ಈ ವಿಡಿಯೋ ನೋಡಕತ್ತಿರುವಂತವ್ರು ಒಂದು ಕರೆಕ್ಟ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಬಂದಿರಿ. ನಮ್ಮಲ್ಲಿ ನಿಮ್ಗೆ ಸೈನ್ಸ್ ಕ್ಲಾಸಸ್ಗಳು ಫ್ರೀ ಆಗಿ ಇಲ್ಲಿ ನಡೆಯಕತ್ತಾವ. ಈಗಾಗಲೇ ಬಯಾಲಜಿ ಕ್ಲಾಸಸ್ಗಳು ಪ್ರಾರಂಭವಾಗಿವೆ. ಅದರಲ್ಲಿ ಬಹಳಷ್ಟು ಟಾಪಿಕ್ಸ್ ಗಳನ್ನು ಕೂಡ ನಾವು ಮುಗಿಸೇವಿ. ಆಮೇಲೆ ನಾವು ಇಲ್ಲಿ ಹೇಳುವಂತದ್ದು ಏನು ಅಂತಂದ್ರೆ ಥಿಯರಿ ವೈಸ್ ಎಲ್ಲ ಡಿಟೇಲ್ ಆಗಿ ಹೇಳ್ತಾ ಹೋಗ್ತಿರ್ತೇವಿ. ಒಂದು ಕ್ವಶನ್ ತಗೊಂಡು ಅದಕ್ಕೆ 4 ಆಪ್ಷನ್ಸ್ ಗಳನ್ನ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಆ ರೀತಿ ಯಾವುದೇ ರೀತಿ ಇರೋದಿಲ್ಲ. ನೀವು ಒಂದು ಕ್ವಶನ್ ಅನ್ನ ತಗೊಂಡು 4 ಆಪ್ಷನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಕಲಿತ್ರೆ ಅಂತಂದ್ರೆ ಡಿಟೇಲ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗಂಗಿಲ್ಲ. ಅದರ ಸಲುವಾಗಿ ಆ ರೀತಿ ಕ್ಲಾಸಸ್ ಗಳು ನಾವು ಮಾಡಂಗಿಲ್ಲ. ಡಿಟೇಲ್ ಆಗಿರುವಂತದ್ದು ಯಾವ ರೀತಿ ಕೋಚಿಂಗ್ ದಲ್ಲಿ ನಿಮ್ಗೆ ಸಿಗುತ್ತಲ್ಲ ಅದೇ ರೀತಿ ಇರುವಂತಹ ಕ್ಲಾಸಸ್ ಗಳು ನಮ್ಮಲ್ಲಿ ನಿಮ್ಗೆ ಸೈನ್ಸ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಸೊ ಇವತ್ತು ನಾವು ಹೊಸದಾಗಿ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ಯಾವುದು ಅಂತಂದ್ರೆ ಪಚನ ಕ್ರಿಯೆ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಇದನ್ನ ಇಂಗ್ಲಿಷ್ ದಲ್ಲಿ ಕರಿತಾ ಇದ್ದೇವೆ. ಈ ಪಚನ ಕ್ರಿಯೆಯನ್ನ ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ಕಲಿಬೇಕಾಗಿತ್ತು ಅಂತಂದ್ರೆ ಇದರಲ್ಲಿ ನಾವು 2 ಘಟಕವಾಗಿ ನಾವು ಇದನ್ನ ಅಧ್ಯಯನ ಮಾಡ್ತೀವಿ. ಒಂದೇದ್ ಯಾವುದು ಅಂತಂದ್ರೆ ಎಲಿಮೆಂಟರಿ ಕೆನಾಲ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಕನ್ನಡದಲ್ಲಿ ಆಹಾರ ನಾಳ ಏನಂತ ಕರಿತೀವಿ, ಆಹಾರ ನಾಳ. ಇನ್ನೊಂದ್ ಯಾವ್ದು ಘಟಕ ಬರ್ತೈತಿ ಇದರಲ್ಲಿ ಭಾಗ ಬರ್ತೈತಿ ಅಂತಂದ್ರೆ ಅದು ಯಾವ್ದು ಗ್ಲ್ಯಾಂಡ್ಸ್ ಅಂತ ಹೇಳಿ ಬರ್ತೈತಿ. ಗ್ಲ್ಯಾಂಡ್ಸ್ ಗಳಿಗೆ ನಾವು ಕನ್ನಡದಲ್ಲಿ ಗ್ರಂಥಿಗಳು ಅಂತ ಹೇಳಿ ಕರಿತಾ ಇದ್ದೇವೆ. ಏನಂತ ಕರಿತೀವಿ, ಗ್ರಂಥಿಗಳು ಅಂತ ಹೇಳಿ ಕರಿತೀವಿ. ಸೊ ಈ ಎರಡುಗಳನ್ನ ನಾವು ಏನ್ ಮಾಡ್ತೀವಿ ಈ ಒಂದು ಚಾಪ್ಟರ್ ದಲ್ಲಿ ಓದ್ತಾ ಹೋಗ್ತೇವೆ. ಸೊ ಇದೇನು ಎಲಿಮೆಂಟರಿ ಕೆನಾಲ್ ಐತಿ, ಆಹಾರ ನಾಳ, ಇದು ಅತ್ಯಂತ ಉದ್ದವಾಗಿರುವಂತಹ ನಾಳ ಆಗಿದೆ ನಮ್ಮ ಶರೀರದಲ್ಲಿ. ಇದು 32 ಫೀಟ್ ವರೆಗೆ ಇರ್ತೈತಿ. ಎಷ್ಟು ಫೀಟ್ ಇರ್ತೈತಿ ಇದು? 32. ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ? ಬಾಯಿಂದ ಹಿಡಿದು ಗುದದ್ವಾರದವರೆಗೆ ಇರ್ತೈತಿ. ಅಲ್ಲಿಂದ ನಾವು ಇದನ್ನ ಹಿಂಗ ಉದ್ದಕ ಹಿಂಗ ಹಾಸಿದಿವಿ ಅಂತಂದ್ರ ಅದು 32 ಫೂಟದವರೆಗೆ ಹೋಗ್ತೈತಿ. 32 ಫೂಟದವರೆಗೆ ಅಷ್ಟು ಉದ್ದವಾಗಿರುವಂತಹ ಒಂದು ನಾಳ ಯಾವುದು? ಆಹಾರ ನಾಳ ಆಗಿರ್ತೈತಿ. ಅದು 32 ಫೂಟದವರೆಗೆ ಇರ್ತೈತಿ. ಸೊ ಇದರಲ್ಲಿ ಏನೇನ್ ಬರ್ತಾವು ಈ ಒಂದು ಆಹಾರ ನಾಳದಲ್ಲಿ? ಮೊದಲನೇದಾಗಿ ನಾವು ಓದುವಂತದ್ದು ಏನು ಅಂತಂದ್ರ ಬಾಯಿಯನ್ನ ಓದ್ತೀವಿ. ಬಕ್ಕಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಬಾಯಿ ಇದನ್ನ ಓದ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಚಿತ್ರ ತೆಗಿತಾ ಹೋಗ್ತೇನೆ ನಾನ್ ನಿಮ್ಗ. ಸೊ ಇಲ್ಲಿ ಬಾಯಿ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಯಾವುದು ಅಂತಂದ್ರ ಅದು ಅನ್ನನಾಳ, ಐಸೋಫೇಗಸ್ ಅಂತ ಹೇಳಿ ಕೂಡ ನಾವು ಇದನ್ನ ಕರಿತೀವಿ. ಅನ್ನನಾಳ ಆದ್ಮೇಲೆ ಬರುವಂತದ್ದು ಯಾವುದು? ಜಠರ ಬರ್ತೈತಿ. ಅನ್ನನಾಳ ಆದ್ಮೇಲೆ ಬರುವಂತದ್ದು ಯಾವುದು? ಜಠರವನ್ನ ಓದ್ಬೇಕಾಗ್ತೈತಿ ನಾವು, ಜಠರ. ಇದಾದ್ಮೇಲೆ ಬರುವಂತದ್ದು ಯಾವ್ದು ಹೇಳ್ರಿ? ಇದಾದ್ಮೇಲೆ ಬರುವಂತದ್ದು ಸಣ್ಣ ಕರಳು ಅಥವಾ ಚಿಕ್ಕ ಕರಳು ಅಥವಾ ಸಣ್ಣ ಕರಳು. ಇದಾದ್ಮೇಲೆ ಬರುವಂತದ್ದು ನಾವು ಓದುವಂತದ್ದು ಇದರಲ್ಲಿ ಯಾವುದು ಅಂತಂದ್ರ ದೊಡ್ಡ ಕರಳನ್ನ ಓದ್ತೇವಿ. ಯಾವುದು? ದೊಡ್ಡ ಕರಳು. ಈ ರೀತಿ ಇರ್ತಾ ಇದೆ. ಯಾವುದು? ದೊಡ್ಡ ಕರಳನ್ನ ಓದ್ಬೇಕಾಗ್ತೈತಿ. ಆಮೇಲೆ ಲಾಸ್ಟ್ ಯಾವ್ದು ಬರ್ತೈತಿ? ಗುದದ್ವಾರವನ್ನ ನಾವು ಎನಸ್ ಅಂತ ಹೇಳಿ ಕರಿತಾ ಇದೀವಿ. ಓಕೆನಾ? ಸೊ ಇವು ಎಲ್ಲವುಗಳು ಎದ್ರೊಳಗೆ ಓದ್ತೇವೆ ನಾವು? ಎಲಿಮೆಂಟರಿ ಕೆನಾಲ್, ಆಹಾರ ನಾಳದಲ್ಲಿ ಇವು ಎಲ್ಲವುಗಳನ್ನ ಓದ್ತಾ ಇದ್ದೇವೆ. ಇವುಗಳನ್ನ ಬಿಟ್ಟು ಗ್ಲ್ಯಾಂಡ್ಸ್ ಗಳಲ್ಲಿ ಏನೇನು ಓದ್ತೀವಿ ಅಂತಂದ್ರ ಒಂದೇದ್ ಯಾವುದು? ಬಾಯಿಯಲ್ಲಿ ಇರುವಂತಹ ಲಾಲಾರಸ ಗ್ರಂಥಿಗಳನ್ನ ಓದ್ತೇವಿ. ಯಾವ್ದು ಓದ್ತೇವಿ? ಲಾಲಾರಸ ಗ್ರಂಥಿಗಳು. ಇಲ್ಲಿ ಬಾಯಿಯಲ್ಲಿ ಏನಿರ್ತಾವ? ಇಲ್ಲಿ ಬಾಯಿಯಲ್ಲಿ ಲಾಲಾರಸ ಗ್ರಂಥಿಗಳು ಇರ್ತವೆ. ಇದಾದ್ಮೇಲೆ ನೆಕ್ಸ್ಟ್ ಓದುವಂತದ್ದು ಯಾವ್ದು ನಾವು? ಲಾಲಾರಸ ಗ್ರಂಥಿಗಳು ಆದ್ಮೇಲೆ ಲಿವರ್ ಅನ್ನ ಓದ್ತೇವಿ. ಇದನ್ನ ಕನ್ನಡದಲ್ಲಿ ನಾವು ಯಕೃತ ಅಂತ ಕರಿತೇವಿ. ಇಂಗ್ಲಿಷ್ ದಲ್ಲಿ ಇದನ್ನ ಲಿವರ್ ಅಂತ ಕರಿತೀವಿ. ಸೊ ಲಿವರ್ ಈ ಸೈಡ್ ಈ ರೀತಿ ಇರ್ತೈತಿ. ನಮ್ಮ ದೇಹದಲ್ಲಿ ಲಿವರ್ ಅನ್ನ ಓದ್ತೇವೆ. ಇದಾದ್ಮೇಲೆ ನೆಕ್ಸ್ಟ್ ಓದುವಂತದ್ದು ಯಾವುದು ಅಂತಂದ್ರ ಪಿತ್ತಾಶಯ, ಗಾಲ್ ಬ್ಲಾಡರ್ ಅಂತ ಕರಿತೀವಿ, ಪಿತ್ತಾಶಯ. ಸೊ ಅದು ಇಲ್ಲಿ ಇರ್ತೈತಿ, ಇದು ಪಿತ್ತಾಶಯ. ಇದಾದ್ಮೇಲೆ ನೆಕ್ಸ್ಟ್ ಪ್ಯಾನಿಕ್ರಿಯಾಸ್ ಅನ್ನ ಓದ್ತೇವಿ. ಅದನ್ನ ಕನ್ನಡದಲ್ಲಿ ನಾವು ಮೆದು ಜೀರಕಾಂಗ ಗ್ರಂಥಿ ಅಂತ ಕರಿತೀವಿ. ಮೆದು ಜೀರಕಾಂಗ ಗ್ರಂಥಿ. ಸೊ ಮೆದು ಜೀರಕಾಂಗ ಗ್ರಂಥಿ ಈ ಸೈಡ್ ದಲ್ಲಿ ಇರ್ತಾ ಇದೆ. ಸೊ ಎಲ್ಲ ಭಾಗಗಳನ್ನ ಏನ್ ಮಾಡ್ತೇವೆ ನಾವು? ಇಷ್ಟೆಲ್ಲವುಗಳ ಬಗ್ಗೆ ತಿಳ್ಕೊಂಡ್ವಿ ಅಂತಂದ್ರ ಪಚನ ಕ್ರಿಯೆ ಕಂಪ್ಲೀಟ್ ಆಗ್ತೈತಿ. ಓಕೆನಾ? ಒಂದೇದ್ ಏನ್ ನೋಡ್ಬೇಕು ಹೇಳ್ರಿ ಈಗ? ಎಲಿಮೆಂಟರಿ ಕೆನಾಲ್, ಆಹಾರ ನಾಳದಲ್ಲಿ ಬಾಯಿ, ಇದಾದ್ಮೇಲೆ ಇಲ್ಲಿ ಬರುವಂತದ್ದು ಅನ್ನನಾಳ, ಇದು ಜಠರ, ಆಮೇಲೆ ಸಣ್ಣ ಕರಳು, ಆಮೇಲೆ ದೊಡ್ಡ ಕರಳು, ಆಮೇಲೆ ಇಲ್ಲಿ ಗುದದ್ವಾರ.
ಆಮೇಲೆ ಗ್ರಂಥಿಗಳಲ್ಲಿ ಏನೇನ್ ನೋಡ್ತೇವಿ, ಇಲ್ಲಿ ಲಾಲಾರಸ ಗ್ರಂಥಿಗಳು ಇರ್ತಾವು, ಇಲ್ಲಿ ಲಿವರ್ ಇರ್ತೈತಿ, ಇಲ್ಲಿ ಪಿತ್ತಾಶಯ ಇರ್ತೈತಿ, ಆಮೇಲೆ ಇಲ್ಲಿ ಪ್ಯಾನಿಕ್ರಿಯಾಸ್ ಇರ್ತೈತಿ. ಪ್ಯಾನಿಕ್ರಿಯಾಸ್ ಕನ್ನಡದಲ್ಲಿ ನಾವು ಮೆದು ಜೀರಕಾಂಗ ಗ್ರಂಥಿ ಅಂತ ಕರಿತೀವಿ. ಇಷ್ಟೆಲ್ಲವುಗಳನ್ನ ಓದಿದ್ವಿ ಅಂತಂದ್ರ ನಮ್ಮ ಪಚನ ಕ್ರಿಯೆ ಟಾಪಿಕ್ ಏನಾಗ್ತೈತಿ, ಕಂಪ್ಲೀಟ್ ಆಗ್ತದೆ. ಸೊ ಚಿತ್ರದ ಮೂಲಕ ಏನ್ ಮಾಡ್ಬೇಕು, ನೀವು ಎಲ್ಲವುಗಳನ್ನ ಕರೆಕ್ಟ್ ಆಗಿ ನೆನಪಿಟ್ಕೋಬೇಕಾಗತ್ತೆ. ಸೊ ಈಗ ನಾವ್ ಏನ್ ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನಾವು ಎಲಿಮೆಂಟರಿ ಕೆನಾಲ್ ದಲ್ಲಿ ಬಾಯಿಯನ್ನ ನೋಡೋಣ. ಇದನ್ನ ಇಂಗ್ಲಿಷ್ ದಲ್ಲಿ ನಾವು ಬಕಲ್ ಕ್ಯಾವಿಟಿ ಅಂತ ಕರಿತೇವೆ. ಬಕಲ್ ಕ್ಯಾವಿಟಿ. ಕ್ಯಾವಿಟಿ ಅಂತಂದ್ರೆ ಏನ್ ಹೇಳ್ರಿ, ಖಾಲಿ ಜಾಗವನ್ನ ನಾವು ಕ್ಯಾವಿಟಿ ಅಂತೇವಿ. ಓಕೆ, ಖಾಲಿ ಜಾಗವನ್ನ ಏನಂತ ಕರಿತೇವಿ, ಕ್ಯಾವಿಟಿ ಅಂತ ಕರಿತೀವಿ. ಓಕೆ, ಟೂತ್ ಕ್ಯಾವಿಟಿ, ಟೀತ್ ಕ್ಯಾವಿಟಿ. ಟೀತ್ ಕ್ಯಾವಿಟಿ ಆಗ್ತದಲ್ಲ, ಹಲ್ಲಿನಲ್ಲಿ ಹೋಲ್ ಬಿದ್ದಿರ್ತೈತಲ್ಲ, ಅದಕ್ಕೆ ಕ್ಯಾವಿಟಿ ಅಂತ ಕರಿತೀವಿ. ಓಕೆ, ಸೊ ಬಾಯಿಯಲ್ಲಿ ಏನೇನೆಲ್ಲ ಓದ್ತೇವಿ ಅಂತಂದ್ರ, ಬಾಯಿ ಒಳಗೆ ಏನೇನೈತಿ ನಿಮ್ಮ ಬಾಯಿಯಲ್ಲಿ. ಬಾಯಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಓದೋದು ಯಾವ್ದು ಅಂತಂದ್ರ ಹಲ್ಲುಗಳ ಬಗ್ಗೆ ನೋಡ್ತೇವಿ. ಇದಾದ್ಮೇಲೆ ನೆಕ್ಸ್ಟ್ ಲಾಲಾರಸ ಗ್ರಂಥಿಗಳಿದಾವು ಬಾಯಿಯೊಳಗನ, ಅವುಗಳನ್ನ ನೋಡ್ತೇವಿ. ಇದಾದ್ಮೇಲೆ ನಾಲಿಗೆನು ಕೂಡ ಇದೆ ಬಾಯಿಯಲ್ಲಿ, ಇದೆ ಅಲ್ಲ ಎಲ್ಲರಿಗೂ, ನಾಲಿಗೆನು ಕೂಡ ಇರುತ್ತೆ, ನಾಲಿಗೆ. ಬಟ್ ನಾವು ಈ ಒಂದು ಟಾಪಿಕ್ ದಲ್ಲಿ ನಾಲಿಗೆಯನ್ನ ಓದಂಗಿಲ್ಲ. ಜ್ಞಾನೇಂದ್ರಿಯಗಳು ಅಂತ ಒಂದು ಟಾಪಿಕ್ ಬರ್ತೈತಿ ಇದರಲ್ಲಿ, ಇನ್ನ ಮುಂದೆ ಬರ್ತೈತಿ ಅದು. ಆ ಜ್ಞಾನೇಂದ್ರಿಯದೊಳಗೆ ಏನ್ ಮಾಡೋಣ, ನಾವು ನಾಲಿಗೆಯನ್ನ ಓದ್ಬೇಕಾಗ್ತೈತಿ, ಇದ್ರೊಳಗೆ ಓದಂಗಿಲ್ಲ. ಇದರಲ್ಲಿ ನಾವು ಕಲಿಬೇಕಾಗಿರುವಂತದ್ದು ಹಲ್ಲುಗಳು ಮತ್ತು ಲಾಲಾರಸ ಗ್ರಂಥಿಗಳನ್ನ ಏನ್ ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದನ್ನ ಸೈಡ್ಗೆ ತಗೋತೇನೆ ನಾನು ಈಗ ಇಲ್ಲಿ. ಈಗ ಏನ್ ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಯಾವುದು, ಹಲ್ಲುಗಳು. ಓಕೆ, ಸೊ ಇವುಗಳಿಗೆ ನಾವು ಟೀತ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಈಗ ನೋಡ್ರಿ, ಇಲ್ಲಿ ಹಲ್ಲುಗಳು ಏನಿದಾವಲ್ಲ, ಹಲ್ಲುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾಗ್ತೈತಿ. ಹಲ್ಲುಗಳ ಒಂದು ಅಧ್ಯಯನಕ್ಕೆ ಏನಂತ ಕರಿತೀವಿ ನಾವು, ಹಲ್ಲುಗಳ ಅಧ್ಯಯನ. ಹಲ್ಲುಗಳ ಅಧ್ಯಯನಕ್ಕೆ ನಾವು ಏನಂತ ಕರಿತೀವಿ, ಓಡೋಂಟೋಲಜಿ ಅಂತ ಕರಿತೀವಿ. ಹಲ್ಲುಗಳ ಅಧ್ಯಯನ ಏನು, ಓಡೋಂಟೋಲಜಿ. ಹಲ್ಲುಗಳ ಅಧ್ಯಯನ ಓಡೋಂಟೋಲಜಿ ಅಂತ ಕರಿತೀವಿ. ಎಕ್ಸಾಮ್ ದಲ್ಲಿ ಕೇಳ್ತಾರ ನಿಮಗ, ಹಲ್ಲುಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ, ಓಡೋಂಟೋಲಜಿ ಅಂತ ಕರಿತೀವಿ. ಟೋಟಲ್ ಮಾನವನಲ್ಲಿ ಎಷ್ಟು ಹಲ್ಲುಗಳಿದಾವ್ರಿಪ್ಪ, ಎಷ್ಟು ಹಲ್ಲಿದಾವ್ ನಿಮಗ, ಹಲ್ಲುಗಳ ಸಂಖ್ಯೆ. ಹಲ್ಲುಗಳ ಸಂಖ್ಯೆ ಎಷ್ಟು, ಹಲ್ಲುಗಳ ಸಂಖ್ಯೆ 32 ಇರ್ತಾವ, ಹೌದಾ. ಸೊ ಈ 32 ಹಲ್ಲುಗಳು ಯಾವಾಗ ಬರ್ತಾವ ನಿಮಗ, 22ರಿಂದ 23 ವರ್ಷ ಏನ್ ಆಗ್ತೈತಿ ನಿಮ್ಗ, ಸೊ ಆ ಟೈಮ್ದಲ್ಲಿ ನಿಮ್ಗ 32 ಹಲ್ಲುಗಳು ಬಂದಿರ್ತಾವ. ಒಬ್ಬೊಬ್ಬರಿಗೆ 34 ವರ್ಷದವರೆಗೂ ಕೂಡ 24 ವರ್ಷದವರೆಗೂ ಕೂಡ ಹೋಗ್ಬಹುದು. ಈ ಹಲ್ಲುಗಳು ಏನಿದಾವಲ್ಲ, ಹಲ್ಲುಗಳ ರಚನೆ ಯಾವ ರೀತಿ ಇರ್ತೈತಿ, ಈ ರೀತಿ ರಚನೆ, ಹಲ್ಲುಗಳ ರಚನೆ ಇರ್ತೈತಿ, ಹೌದಾ. ಸೊ ಇದರಲ್ಲಿ 2 ಪದರಗಳನ್ನು ನಾವು ಕಾಣ್ತೇವಿ. ಸೊ ಇಲ್ಲಿ ಮೇಲಿನ ಒಂದು ಪದರ ಏನೈತ್ಲಾ, ಈ ಮೇಲಿನ ಪದರಿಗೆ ನಾವು ಏನಂತ ಕರಿತೀವಿ, ಇದಕ್ಕೆ ನಾವು ಡೆಂಟೈನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಒಂದು ನಿಮಿಷ. ಏನಂತ ಕರಿತೇವ್ರಿ, ಇದರ ಒಂದು ಭಾಗಕ್ಕೆ ನಾವು, ಸೊ ಈ ಮೇಲಿನ ಭಾಗಕ್ಕೆ ನಾವ್ ಏನಂತ ಕರಿತೀವಿ, ಆಮೇಲೆ ಒಳಗಿನ ಭಾಗಕ್ಕೆ ಏನಂತ ಕರಿತೀವಿ ನಮ್ಗ ಗೊತ್ತಿರ್ಬೇಕು. ಸೊ ಒಳಗಿನ ಭಾಗಕ್ಕೆ ನಾವ್ ಏನಂತ ಕರಿತೀವಿ, ಡೆಂಟೈನ್ ಅಂತ ಕರಿತೀವಿ, ಡೆಂಟೈನ್. ಓಕೆ, ಆಮೇಲೆ ಈ ಹೊರಗಿನ ಭಾಗಕ್ಕ ಎನಾಮೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎನಾಮೆಲ್. ಸೊ ಆಗಲೇ ನಾ ಇಲ್ಲಿ ಡೆಂಟೈನ್ ಹೇಳಿ ಅನ್ಸುತ್ತೆ ಅಲ್ಲ. ಸೊ ಹೊರಗಿನ ಭಾಗಕ್ಕೆ ಏನಂತ ಕರಿತೀವಿ ನಾವು, ಎನಾಮೆಲ್ ಅಂತ ಕರಿತೀವಿ. ಒಳಗಿನ ಭಾಗಕ್ಕೆ ಏನಂತ ಕರಿತೀವಿ, ಡೆಂಟೈನ್ ಅಂತ ಕರಿತೀವಿ. ಈ ಹೊರಗಿನ ಭಾಗ ವೈಟ್ ಕಾಣಕತ್ತೈತಲ್ಲ, ಈ ವೈಟ್ ಭಾಗ ಅದು ಎನಾಮೆಲ್ ಆಗಿರ್ತೈತಿ. ಇದು ಏನು ಅಂತಂದ್ರ ನಮ್ಮ ಶರೀರದೊಳಗನ ಅತಿ ಗಟ್ಟಿಯಾಗಿರುವಂತಹ ವಸ್ತು. ಇದು ನಮ್ಮ ಶರೀರದೊಳಗನ ಅತಿ ಗಟ್ಟಿಯಾಗಿರುವಂತಹ ವಸ್ತು ಯಾವುದು, ಎನಾಮೆಲ್ ಆಗಿರ್ತೈತಿ. ಇದ್ರ ಒಳಗ್ ಇನ್ನೊಂದ್ ಪದರ ಇರ್ತೈತಿ, ಅದಕ್ಕೆ ಡೆಂಟೈನ್ ಅಂತ ಕರಿತೀವಿ. ಈ ಡೆಂಟೈನ್ ಇರುವಂತದ್ದು ಏನಿರ್ತೈತಿ, ಬಹಳಷ್ಟು ಏನಿರ್ತೈತಿ, ವೀಕ್ ಆಗಿರುವಂತದ್ದು ಆಗಿರ್ತೈತಿ, ಬಹಳ ವೀಕ್ ಇರ್ತೈತಿ ಇದು. ಸೊ ಯಾವಾಗ ನಮ್ಮ ಶರೀರದೊಳಗ, ನಮ್ಮ ಬಾಯಿ ಒಳಗ ಫ್ಲೋರಿನ್ ಗ್ಯಾಸ್, ಯಾವ ಗ್ಯಾಸ, ಫ್ಲೋರಿನ್ ಗ್ಯಾಸ್. ಫ್ಲೋರಿನ್ ಗ್ಯಾಸ್ ನಮ್ಮ ಬಾಯಿ ಒಳಗ ಅತಿ ಹೆಚ್ಚಾಗಿ ಆಗಾಕತ್ತಿತ್ತು ಅಂತಂದ್ರ, ಅವಾಗ ಎನಾಮೆಲ್ ಇರ್ತಕ್ಕಂಥದ್ದು ಏನಾಗ್ತೈತಿ, ಅದು ಕರಗಲಿಕ್ಕೆ ಪ್ರಾರಂಭ ಆಗ್ತೈತಿ. ಎನಾಮೆಲ್ ಯಾವಾಗ ಕರಗತೈತಿ, ಕರಗಿದ ಮೇಲೆ ಡೆಂಟೈನ್ ಏನಾಗ್ತೈತಿ, ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ಫ್ಲೋರಿನ್ ಗ್ಯಾಸ್ ಯಾವ್ದ್ರಿಂದ ಆಗ್ತೈತಿ ಅಂತಂದ್ರ, ನಮ್ಮ
ಬಾಯಿಯಲ್ಲಿ ಬ್ಯಾಕ್ಟೀರಿಯಾಸ್ಗಳಾಗಿರ್ಬಹುದು ಅವು ಮನಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಬ್ಯಾಕ್ಟೀರಿಯಾಸ್ಗಳಿಂದ ಉಂಟಾಗುವಂತಹ ಫ್ಲೋರಿನ್ ಗ್ಯಾಸ್ ದಿಂದ ನಮ್ಮ ಹಲ್ಲಿನ ಮೇಲೆ ಇರುವಂತಹ ಎನಾಮೆಲ್ ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಕರಗುತ್ತಾ ಒಳಗನು ಕೂಡ ಏನಾಗ್ತೈತಿ ಫುಲ್ ಕರಿಗ್ ಬಿಡ್ತೈತಿ. ಡೆಂಟೈನ್ ಕೂಡ ಏನಾಗ್ಬಿಡ್ತೈತಿ ಹಾಳಾಗ್ತೈತಿ. ಡೆಂಟೈನ್ ಯಾವಾಗ ಹಾಳಾಗ್ತೈತಿ ಅವಾಗ ಏನಾಯ್ತು ನಿಮ್ಮ ಹಲ್ಲು ಹುಳುಕಾದಂಗ ಆಯ್ತು. ಓಕೆನಾ. ಸೊ ಇದು ಎನಾಮೆಲ್ ಅಂತೇವಿ, ಇದಕ್ಕ ಡೆಂಟೈನ್ ಅಂತ ಕರಿತೀವಿ. ಫ್ಲೋರಿನ್ ಗ್ಯಾಸ್ ಹೆಚ್ಚಾಗೋದ್ರಿಂದ ಎನಾಮೆಲ್ ಏನಾಗ್ತೈತಿ ಅದು ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ. ಸೊ ಈಗ ನೆಕ್ಸ್ಟ್ ಏನ್ ನೋಡೋಣ ಅಂತಂದ್ರ ಟೋಟಲ್ ಆಗಿ ನಮ್ಮ ಜೀವನ ಕಾಲದಲ್ಲಿ ಎಷ್ಟು ಹಲ್ಲುಗಳು ಬರ್ತಾವು? ಜೀವನ ಕಾಲದಲ್ಲಿ ಬರುವ ಹಲ್ಲುಗಳು ಎಷ್ಟು? ನಮ್ಮ ಜೀವನ ಕಾಲದಲ್ಲಿ ಬರುವ ಹಲ್ಲುಗಳು ಎಷ್ಟು ಅಂತಂದ್ರ ಸೊ ಟೋಟಲ್ ಆಗಿ ಎಷ್ಟು ಬರ್ತಾವ ನಮ್ಮ ಜೀವನ ಕಾಲದಲ್ಲಿ? 52 ಹಲ್ಲುಗಳು ಬರ್ತಾವೆ. ಇರೋವ್ ಎಷ್ಟು ಹಲ್ಲುಗಳು? 32. ಬಟ್ ಜೀವನ ಕಾಲದಾಗ ಹಲ್ಲು ಎಷ್ಟು ಬರ್ತಾವ ನಮ್ಗ? 52. ಅದು ಹೆಂಗ್ ಬರ್ತಾವು? ಹೆಂಗ್ 52 ಅದು ಅಂತಂದ್ರ ಸೊ ಇದ್ರಲ್ಲಿ ಡೈಫಿಯೋಡೋಂಟ್ ಅಂತೇಳಿ, ಡೈಫಿಯೋಡೋಂಟ್ ಅಂತಂದ್ರೆ ಏನ್ ಹೇಳ್ರಿ? 2 ಸಲ ಬರುವಂತ ಹಲ್ಲುಗಳು, 2 ಸಲ ಬರ್ತಾವ. ಸೊ ಇವುಗಳ ಸಂಖ್ಯೆ 20 ಆಗಿರ್ತೈತಿ. ಇವುಗಳಿಗೆ ನಾವು ಕನ್ನಡದಲ್ಲಿ ಹಾಲು ಹಲ್ಲುಗಳು ಅಂತ ಕರಿತೀವಿ. ಯಾವ ಹಲ್ಲುಗಳು ಇವ? ಹಾಲು ಹಲ್ಲುಗಳು 20 ಇರ್ತಾವು. ಡೈಫಿಯೋಡೋಂಟ್ ಅಂತಂದ್ರೆ 2 ಸಲ ಬರ್ತಾವು. ಎಷ್ಟು ಹಲ್ಲುಗಳು? 20 ಹಲ್ಲುಗಳು ನಮ್ಮ ಜೀವನ ಕಾಲದಲ್ಲಿ 2 ಸಲ ಬರ್ತಾವೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಮೋನೋಫಿಯೋಡೋಂಟ್ ಅಂತ ಹೇಳ್ತೈತಿ. ಮೋನೋಫಿಯೋಡೋಂಟ್ ಅಂತಂದ್ರ ನಮ್ಮ ಜೀವನ ಕಾಲದಲ್ಲಿ ಏನು ಅಂತಂದ್ರ ಒಂದೇ ಸಲ ಬರ್ತಾವ. ಒಂದೇ ಸಲ ಬರುವಂತ ಹಲ್ಲುಗಳ ಸಂಖ್ಯೆ ಎಷ್ಟು? 12 ಇರ್ತಾವ. ಸೊ ಟೋಟಲ್ ಆಗಿ ಇವು ಎಷ್ಟಾದ್ರು ನೋಡ್ರಿ? 32 ಅದು. ಆಮೇಲೆ ಈ 20 ಎಕ್ಸ್ಟ್ರಾ ಇವುಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗ್ತೈತಿ? 52 ಹಲ್ಲುಗಳು. ನಮ್ಮ ಜೀವನ ಕಾಲದಲ್ಲಿ ಬರುವಂತ ಹಲ್ಲುಗಳ ಸಂಖ್ಯೆ ಎಷ್ಟು? ಟೋಟಲ್ ಆಗಿ 52 ಹಲ್ಲುಗಳು ನಮ್ಮ ಜೀವನ ಕಾಲ. ನಾವು ಹುಟ್ಟಿನಿಂದ ಸಾಯುವವರೆಗೆ ಹಲ್ಲುಗಳು ಎಷ್ಟು ಬರ್ತಾವು? 52 ಹಲ್ಲುಗಳು ಬರ್ತಾವೆ. ಬಟ್ ನಮ್ಮ ಹಲ್ಲುಗಳ ಸಂಖ್ಯೆ 32. ಇದರಲ್ಲಿ ಹಾಲು ಹಲ್ಲುಗಳ ಸಂಖ್ಯೆ ಡೈಫಿಯೋಡೋಂಟ್ 20 ಇರ್ತಾವು. ಆಮೇಲೆ ಮೋನೋಫಿಯೋಡೋಂಟ್, ಮೋನೋ ಅಂದ್ರ ಒಂದು ಸಲ ಬರುವಂತ ಹಲ್ಲುಗಳ ಸಂಖ್ಯೆ ಎಷ್ಟಿರ್ತೈತಿ? 12 ಸಂಖ್ಯೆ ಇದರಲ್ಲಿ ಇರ್ತಾ ಇದೆ. ಓಕೆ. ಸೊ ಇದಿಷ್ಟು ಗೊತ್ತಾದ್ಮೇಲೆ ಈಗ ನಾವು ಏನ್ ಮಾಡೋಣ? ಹಲ್ಲುಗಳ ರಚನೆಯನ್ನ ನೋಡೋಣ. ಹಲ್ಲುಗಳ ರಚನೆ. ಸೊ ನೋಡ್ರಿ, ಒಂದ್ ಸೈಡ್ ಆಕ್ಚುಲಿ ನಮ್ಮ ಹಲ್ಲುಗಳು ಏನಿರ್ತಾವಲ್ಲ, ಸೊ 4 ಭಾಗವನ್ನು ನಾವು ಅದರಲ್ಲಿ ಮಾಡಬಹುದು. ಅಂತಂದ್ರೆ ಮೇಲಿನ ಹಲ್ಲುಗಳ ನಡುವಿನಿಂದ ಈ ಸೈಡ್, ಮೇಲಿನ ಸೈಡ್ ನೋಡಿದ್ವಿ ಅಂತಂದ್ರ ಸೇಮ್ ಇರ್ತಾವು. ಈ ಕಡೆನು ಕೂಡ ಸೇಮ್, ಕೆಳಗುನು ಸೇಮ್, ಈ ಸೈಡ್ನು ಸೇಮ್. ಸೊ ನಾವ್ ಏನ್ ಮಾಡೋಣ ಅಂತಂದ್ರ ಇಲ್ಲಿ ಹಲ್ಲುಗಳ ನಾ ಚಿತ್ರ ತೆಗಿತೀನಿ. ಇದು ಮೇಲಿನ ಹಲ್ಲುಗಳನ್ನ ನೋಡೋಣ. ಸೊ ಇಲ್ಲಿಂದ ನಾನು ರೇಖೆಯನ್ನ ಎಳೆದ್ನಿ ಅಂತಂದ್ರ ಈ ಸೈಡ್ನು ಸೇಮ್ ಇರ್ತಾವ, ಈ ಸೈಡ್ನು ಸೇಮ್ ಇರ್ತಾವ. ಅದೇ ರೀತಿ ಕೆಳಗುನು ಸೇಮ್, ಈ ಕಡೆನು ಕೂಡ ಸೇಮ್ ಇರ್ತಾವ. ಸೊ ಇಲ್ಲಿ ಈ 2 ಹಲ್ಲುಗಳು ಇರ್ತಾವೆ. ಈ 2 ಹಲ್ಲುಗಳು ಇವುಗಳಿಗೆ ಏನಂತ ಕರಿತೀವಿ ನಾವು? ಬೇರೆ ಬೇರೆ ಕಲರ್ ದಿಂದ ತೋರಿಸ್ತೇನೆ ನಿಮ್ಗೆ. ಸೊ ಈ 2 ಹಲ್ಲುಗಳು ಏನಿರ್ತಾವಲ್ಲ, ಈ ಹಲ್ಲುಗಳಿಗೆ ನಾವು ಏನಂತ ಕರಿತೀವಿ? ಬಾಚಿ ಹಲ್ಲುಗಳು ಅಂತ ಕರಿತೀವಿ. ಯಾವ ಹಲ್ಲುಗಳು ಇವ? ಬಾಚಿ ಹಲ್ಲುಗಳು ಅಂತ ಕರಿತೀವಿ. ಯಾವ ಹಲ್ಲುಗಳು ಇವು? ಬಾಚಿ ಹಲ್ಲುಗಳು ಅಂತ ಕರಿತೀವಿ ನಾವು. ಓಕೆನಾ. ಇನ್ಸಿಸರ್ಸ್, ಯಾವ್ದು? ಇನ್ಸಿಸರ್ಸ್ ಅಂತ ಕರಿತೀವಿ. ಬಾಚಿ ಹಲ್ಲುಗಳನ್ನ ನಾವು ಯಾವ್ದಕ್ ಯೂಸ್ ಮಾಡ್ತೇವ್ರಿ? ಬಾಚಿ ಹಲ್ಲುಗಳನ್ನ ಯಾವ್ದಕ್ ಯೂಸ್ ಮಾಡ್ತೇವ್ ನಾವು? ಬಾಚಿ ಹಲ್ಲು ಮುಂದಿನ ಹಲ್ಲುಗಳನ್ನ ಅದಕ್ಕೆ ಯೂಸ್ ಮಾಡ್ತೀವಿ. ಮುಂದೆ 4 ದೊಡ್ಡ ದೊಡ್ಡ ಹಲ್ಲಿದಾವಿಲ್ಲ, ಸೊ ಅವುಗಳನ್ನ ಎದಕ್ ಯೂಸ್ ಮಾಡ್ತೇವ್ ನಾವ? ಇವುಗಳನ್ನ ಏನ್ ಮಾಡ್ತೇವ್ ನಾವ? ಕಡಿಯಲು. ಎದಕ್ಕ? ಕಡಿಯಾಕ್. ಯಾರಿಗಾರ ಕಡದ್ರ ನೀವು ಕಚ್ ಅಂತ ಹಿಂಗ್ ಕಡಿತಾರಲ್ಲ, ಸೊ ಆ ಕಡಿಯಾಕ ಏನ್ ಮಾಡ್ತೇವಿ? ಮುಂದಿನ ಹಲ್ಲುಗಳನ್ನ ಯೂಸ್ ಮಾಡ್ತೇವಿ. ಈಗ ನಾವು ಚಿಕ್ಕವರಿದ್ದಾಗ ಮಮ್ಮಿ ಏನ್ ಮಾಡ್ತಿದ್ರು? ನಿಮ್ ತಾಯಿ ಒಂದು ರೊಟ್ಟಿ ಅಥವಾ ಚಪಾತಿಯನ್ನ ಅದಕ್ಕ ಬೆಲ್ಲ, ತುಪ್ಪ ಅಥವಾ ಬೆನ್ನಿಯನ್ನ ಹಚ್ಚಿ ಏನ್ ಮಾಡ್ತಿದ್ರು? ರೌಂಡ್ ಮಾಡಿ ಕೊಡ್ತಿದ್ರು. ಸೊ ಅದನ್ನ ಏನ್ ಮಾಡ್ತಿದ್ರಿ? ಕಡಿಯಾಕ ಯೂಸ್ ಮಾಡ್ತಿದ್ರಿಲ್ಲೋ ಆ ಚಪಾತಿಯನ್ನ ಏನು ಅಥವಾ ಚಾಕ್ಲೇಟ್ ಅನ್ನ ಹಿಂಗ ಕಡಿಬೇಕು ಅಂತಂದ್ರ ಮುಂದಿನ ಹಲ್ಲುಗಳನ್ನ ಏನ್ ಮಾಡ್ತೇವೆ ನಾವ? ಯೂಸ್ ಮಾಡ್ತೇವೆ. ಸೊ ಅವುಗಳಿಗೆ ಇನ್ಸಿಸರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ದಲ್ಲಿ. ಕನ್ನಡದಲ್ಲಿ ಬಾಚಿ ಹಲ್ಲುಗಳು. ಒಂದ್ ಸೈಡ್ ಅಷ್ಟ ಎನಿಸ್ಕೊಂತ ಹೋಗೋನು. ಇವುಗಳ ಸಂಖ್ಯೆ ಎಷ್ಟಿರ್ತೈತಿ? ಒಂದ್ ಸೈಡ್ 2 ಹಲ್ಲು, ಈಚೆ ಕಡೆ 2 ಹಲ್ಲುಗಳು ಇರ್ತಾವ. ಓಕೆನಾ. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಹಲ್ಲುಗಳು ಬರ್ತಾವೆ? ಕೋರೆ ಹಲ್ಲುಗಳು ಬರ್ತಾವ. ಯಾವ ಹಲ್ಲುಗಳು ಬರ್ತಾವು? ಈ ಸೈಡ್ ಒಂದ ಇರ್ತೈತಿ. ಅದನ್ನ ನಾವು ಏನಂತ ಕರಿತೀವಿ? ಕೋರೆ ಹಲ್ಲು ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷ್ ದಲ್ಲಿ ಕೆನೈನ್ ಅಂತ ಕರಿತೀವಿ. ಇದು ಯಾವ್ದಕ್ ಯೂಸ್ ಆಗ್ತೈತಿ? ಇದು ಕತ್ತರಿಸಲು.
ಯಾವ್ದಕ್ ಯೂಸ್ ಮಾಡ್ತೇವಿ? ಕತ್ತರಿಸಲು. ಒಂದ್ ಹಲ್ಲು ಇರ್ತೈತಿ. ಈ ಸೈಡಿಗೆ ಇಲ್ಲಿ ಚೂಪಾಗಿ ಒಂದ್ ಹಲ್ಲು ಇರ್ತೈತಿ ನೋಡ್ರಿ. ಆ ಹಲ್ಲಿಗೆ ಏನಂತ ಕರಿತೀವಿ ನಾವು? ಕೆನೈನ್ ಹಲ್ಲು ಅಂತ ಕರಿತೀವಿ. ಕೋರೆ ಹಲ್ಲು ಅಂತ ಕರಿತೀವಿ ನಾವು ಅದನ್ನ ನಾವು ಕತ್ತರಿಸಲಿಕ್ಕೆ ಯೂಸ್ ಮಾಡ್ತೇವಿ. ಈಗ ಯಾವ್ದಾದ್ರು ಒಂದು ಪಾಕೆಟ್ ಇರ್ತೈತಿ ಪ್ಲಾಸ್ಟಿಕ್ ಅದನ್ನ ಹರಿಬೇಕು ಅಂತಂದ್ರೆ ಏನ್ ಮಾಡ್ತೀರಿ ನೀವು? ಈ ಚೂಪಾಗಿರುವಂತ ಹಲ್ಲಿನಿಂದ ಹಿಂಗ ಹರಿತೀರಿ. ಸೊ ಅದು ಏನು ಅಂತಂದ್ರ ಹರಿಲಿಕ್ಕೆ ಅಥವಾ ಕತ್ತರಿಸಲಿಕ್ಕೆ ನಾವ್ ಏನ್ ಮಾಡ್ತೇವಿ? ಕೋರೆ ಹಲ್ಲನ್ನ ಯೂಸ್ ಮಾಡ್ತೇವಿ. ಈ ಸೈಡ್ ಒಂದ್ ಇರ್ತೈತಿ, ಈ ಸೈಡ್ ಒಂದ್ ಇರ್ತೈತಿ. ಸೊ ಇದೇನ್ ಮ್ಯಾಗಿನ್ ಪ್ಯಾಟರ್ನ್ ತೆಗ್ಯಾಕತ್ತೀನಿ ಅದೇ ರೀತಿ ಸೇಮ್ ಇರ್ತಾವ. ಈಗ ನೋಡ್ರಿ, ಬಾಚಿ ಹಲ್ಲು ಇಲ್ಲಿ 2 ಅದಾವು, ಇಲ್ಲಿ 2 ಅಂತಂದ್ರ 4 ಅದು. ಇಲ್ಲಿ 4, ಕೆಳಗೂ 4 ಇರ್ತಾವ. ಓಕೆನಾ? ಗೊತ್ತಾಯ್ತಾ? ಈ ರೀತಿ ಇರ್ತೈತಿ. ಬಟ್ ಒಂದ್ ಸೈಡ್ ನಾವು ನೋಡಿದ್ವಿ ಅಂತಂದ್ರೆ ಇದನ್ನ ಗುಣಾಕಾರ ಎಷ್ಟು ಮಾಡ್ಬೇಕು ಹೇಳ್ರಿ? 4ರಿಂದ ಮಾಡ್ಬೇಕು. ಎಷ್ಟರಿಂದ ಮಾಡ್ಬೇಕು? ಇದನ್ನ ಗುಣಾಕಾರ 4ರಿಂದ ಮಾಡ್ಬೇಕು. ಅಂದ್ರ ನಮಗ ಟೋಟಲ್ ಬಾಚಿ ಹಲ್ಲು ಎಷ್ಟು, ಕೋರೆ ಹಲ್ಲು ಎಷ್ಟು? ನೀವು ಕೋರೆ ಹಲ್ಲು ಇಲ್ಲಿ 1 ಬರ್ತೇನೆ, ಇದಕ್ಕೆ 4ರಿಂದ ಗುಣಾಕಾರ ಮಾಡಿದಂದ್ರ 1 4 4 ಬರ್ತೈತಿ. ಟೋಟಲ್ ಆಗಿ ನಮ್ಮ ಬಾಯಿ ಒಳಗ ಕೋರೆ ಹಲ್ಲುಗಳು 4 ಇದಾವ. ಈ ರೀತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ? ಈಗ ನೆಕ್ಸ್ಟ್ 2 ಹಲ್ಲುಗಳು ಬರ್ತವೆ. ಸೊ ಈ 2 ಹಲ್ಲುಗಳು ಯಾವುದು? ಮುಂದವಡೆ ಹಲ್ಲುಗಳು. ಯಾವ ಹಲ್ಲುಗಳು? ಮುಂದವಡೆ, ಪ್ರಿಮೋಲಾರ್ ಅಂತ ಕರಿತೀವಿ. ಪ್ರಿಮೋಲಾರ್ ಎಷ್ಟಿರ್ತಾವ ಇವು? 2 ಹಲ್ಲುಗಳು ಇರ್ತಾವ. ಪ್ರಿಮೋಲಾರ್ ಎಷ್ಟಿರ್ತಾವು? 2 ಇರ್ತಾವು. ಸೊ ಇವುಗಳು ಎದಕ್ ಯೂಸ್ ಮಾಡ್ತೇವೆ ನಾವು? ಅಗೆಯಲು. ಏನಾರ ರೊಟ್ಟಿ ಅದು ತಿಂತಿರ್ತೇರಿ, ರೊಟ್ಟಿ ಇಲ್ಲಿಂದ ಹಿಂಗ್ ಅಗಿತೇರಿ, ಹಿಂಗ್ ಅಗ್ಯಾಂಗಿಲ್ಲ. ಹಿಂಗ್ ಹಾಕೋತೇರಿ, ಈ ಕಡೆ ತಗೊಂಡ್ ಈ ಕಡೆ ಕಚ್ 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 ಏನ್ ಮಾಡ್ತೀರಿ? ಅಗಿತೀರಿ. ಸೊ ಈ ರೀತಿ ನಾವು ಅಗಿಬೇಕಾಗಿತ್ತು ಅಂತಂದ್ರ ನಮ್ಗ ದವಡೆ ಹಲ್ಲುಗಳು ಯೂಸ್ ಆಗ್ತಾವ. ಸೊ ಈ ದವಡೆ ಹಲ್ಲದಲ್ಲಿ 2 ಪಾರ್ಟ್ಸ್ ಇರ್ತಾವ. ಒಂದು ಮುಂದವಡೆ, ಆಮೇಲೆ ಹಿಂದವಡೆ ಅಂತ ಕರಿತೇವಿ ನಾವು. ಸೊ ಮುಂದಿನ 2 ಹಲ್ಲುಗಳು ಏನಿರ್ತಾವಲ್ಲ, ದವಡೆ ಹಲ್ಲುಗಳು, ಅವುಗಳಿಗೆ ಪ್ರಿಮೋಲಾರ್ ಅಂತ ಕರಿತೇವಿ. ಈ ಪ್ರಿಮೋಲಾರ್ ಹಲ್ಲುಗಳು ಏನಿದಾವಲ್ಲ, ಇವು ಚಿಕ್ಕ ಮಕ್ಕಳಲ್ಲಿ ಇರಂಗಿಲ್ಲ. ಯಾರಲ್ಲಿ ಇರಂಗಿಲ್ಲ? ಇವು ಚಿಕ್ಕ ಮಕ್ಕಳಲ್ಲಿ ಇರುವುದಿಲ್ಲ. ಇದು ಕೂಡ ಕೇಳ್ತಾರೆ ಎಕ್ಸಾಮ್ದೊಳಗೆ, ಚಿಕ್ಕ ಮಕ್ಕಳಲ್ಲಿ ಯಾವ್ಯಾವ ಹಲ್ಲುಗಳು ಇರಂಗಿಲ್ಲ ಅಂತಾರೆ. ಸೊ ಅವ ಎಲ್ಲಾ ಹಲ್ಲುಗಳು ನಿಮ್ಗ ಗೊತ್ತಿರ್ಬೇಕು, ಯಾವ್ಯಾವ ಹಲ್ಲುಗಳು ಚಿಕ್ಕ ಮಕ್ಕಳಲ್ಲಿ ಇರಂಗಿಲ್ಲ ಅಂತೇಳಿ. ಸೊ ಇದಾದ್ಮೇಲೆ ಇಲ್ಲಿ ಏನಿರ್ತಾವು ಅಂತಂದ್ರ 3 ಹಲ್ಲುಗಳು ಇರ್ತಾವು. ಅವುಗಳಿಗೆ ಹಿಂದವಡೆ ಹಲ್ಲುಗಳು ಅಂತ ಕರಿತೀವಿ. ಇವುಗಳಿಗೆ ಮೋಲಾರ್ ಅಂತ ಕರಿತೀವಿ. ಇವುಗಳು 3 ಇರ್ತಾವು. ಈ ಸೈಡ್ ಎಷ್ಟಿರ್ತಾವ? 3 ಇರ್ತಾವ. ಇಲ್ಲಿ 2 ಹಲ್ಲುಗಳು ತೆಗಿಲಿಲ್ಲಲ್ಲ ನಾನು. ಇವು 2 ಹಲ್ಲುಗಳು ಯಾವುದು? ಮುಂದವಡೆ ಹಲ್ಲುಗಳಾದು. ಇದು ಯಾವ ಇಂಕಿತ್ತು? ಓಕೆ. ಸೊ ಇಲ್ಲಿ ಎಷ್ಟಿರ್ತಾವು? 1 2 3. ಸೊ ಇವು 3 ಹಿಂದವಡೆ ಹಲ್ಲುಗಳು ಇದಾವೆ. ಮೋಲಾರ್ ಅಂತ ಕರಿತೀವಿ. ಇವುಗಳು ಕೂಡ ಎದಕ್ ಯೂಸ್ ಆಗ್ತಾವು ಅಂತಂದ್ರ ಅಗೆಯಲು ಏನಾಗ್ತಾವು? ಯೂಸ್ ಆಗ್ತಾವ. ಈಗ ಇದರಲ್ಲಿ ಮೋಲಾರ್ 1, ಮೋಲಾರ್ 2, ಮೋಲಾರ್ 3. ಈ 3ನೇ ಮೋಲಾರ್ ಏನಿದೆ ಅಲ್ಲ, 3ನೇಯ ಹಿಂದವಡೆ ಇದು ಯಾರಲ್ಲಿ ಇರಂಗಿಲ್ಲ. ಇದು ಕೂಡ ಚಿಕ್ಕ ಮಕ್ಕಳಲ್ಲಿ ಇರುವುದಿಲ್ಲ. ಓಕೆನಾ? ಸೊ ಎಲ್ಲಾ ಹಲ್ಲುಗಳು ಗೊತ್ತಾದ್ವಾ? ಟೋಟಲ್ ಆಗಿ ಎಷ್ಟಾದ್ರು ನೋಡ್ರಿ ಇಲ್ಲಿ. 2 1 ಎಷ್ಟು? 3 3 2 5 5 3 8 ಅದು. ಓಕೆ. ಸೊ ಇಲ್ಲಿ 8, ಈ ಕಡೆ 8 ಈ ಸೈಡ್ 8 2 ಎಷ್ಟಾತು? 16 ಆತು. ಇದು ಮೇಲಿನ ಸೈಡ್ ಆತು. ಆಮೇಲೆ ಇಲ್ಲಿ 8 ಇರ್ತಾವು, ಆಮೇಲೆ ಇಲ್ಲಿ 8 ಇರ್ತಾವು. ಸೊ ಎಷ್ಟಾತು? 8 4 32 ಹಲ್ಲುಗಳು ಈ ರೀತಿ ನಮ್ಮ ಬಾಯಿಯಲ್ಲಿ ಇರ್ತಾವು. ಓಕೆನಾ? ರೈಟ್. ಸೊ ಈ ಎಲ್ಲಾ ಹಲ್ಲುಗಳು ಗೊತ್ತಿರ್ಬೇಕು. ಸೊ ಈ ಮುಂದಿನ 2 ಹಲ್ಲುಗಳಿಗೆ ಬಾಚಿ ಹಲ್ಲು ಅಂತೇವಿ, ಇನ್ಸಿಸರ್ಸ್ ಅಂತ ಕರಿತೇವಿ. ಕಡಿ ಹಲ್ಲು ಇವು ಯೂಸ್ ಆಗ್ತಾವ, 2 ಇರ್ತಾವ. ಆಮೇಲೆ ಇಲ್ಲಿ ಒಂದು ಚೂಪ್ ಆಗಿರ್ತೈತ್ಲಾ, ಈ ಕೋರೆ ಹಲ್ಲು ಕೆನಾನ್ ಅಂತೇವಿ, ಕತ್ತರಿಸಲು ಯೂಸ್ ಆಗ್ತೈತಿ. 1 ಇರ್ತೈತಿ, 1 ಆ ಸೈಡ್. ಜಪಾನ್ ದೇಶದೊಳಗ ಹುಡುಗಿಯರಲ್ಲಿ ಕೋರೆ ಹಲ್ಲುಗಳನ್ನ ಚೂಪ್ ಮಾಡ್ಕೊಳಾಕ ಅಥವಾ ಅವುಗಳನ್ನ ಮೇಕಪ್ ಮಾಡ್ಕೊಳ್ಲಿಕ್ಕೆ ಅಲ್ಲಿ ಬ್ಯೂಟಿ ಪಾರ್ಲರ್ ದೊಳಗೆ ಹೋಗ್ತಾರೆ. ಬಟ್ ನಮ್ಮಲ್ಲಿರುವಂತ ಹುಡುಗಿಯರಲ್ಲಿ ಎದಕ್ ಹೋಗ್ತಾರು? ಚಂದಂಗ್ ಕಾಣ್ಬೇಕು, ಆಮೇಲೆ ಸರಿ ಕರೆಕ್ಟ್ ಆಗಿ ಏನಿರ್ಬೇಕು? ಕೂದ್ಲಾಗಿದ್ಲ ಅವು ಇವು ಅಂತೇಳಿ ನಮ್ಮ ಇಲ್ಲಿರ್ತಕ್ಕಂತ ಹುಡುಗಿಯರು ಹೋಗ್ತಾರೆ. ಫೇಸ್ ಕರೆಕ್ಟ್ ಆಗಿ ಇರ್ಬೇಕು,
ಚಂದಂಗ್ ಕಾಣ್ಬೇಕು, ವೈಟ್ ಕಾಣ್ಬೇಕು, ಐಬ್ರೋ ಕರೆಕ್ಟ್ ಆಗಿರ್ಬೇಕು. ಅದನ್ನ ಏನ್ ಮಾಡ್ತಾರೋ ಮೇಕಪ್ ಮಾಡ್ಕೊಲಿಕ್ಕೆ ಇಲ್ಲಿ ಹುಡುಗಿಯರು ಹೋಗ್ತಾರೆ. ಬಟ್ ಜಪಾನ್ ದೇಶದೊಳಗ ಅಲ್ಲಿ ಹುಡುಗಿಯರು ಯಾವ್ದಕ್ ಹೋಗ್ತಾರೋ ಮೇಕಪ್ ಮಾಡ್ಕೊಳಕ, ಹಲ್ಲನ್ನ ಚೂಪ್ ಮಾಡ್ಕೊಲಿಕ್ಕೆ ಹೋಗ್ತಾರೆ. ಯಾವ್ದು? ಕೋರೆ ಹಲ್ಲನ್ನ. ಅಲ್ಲಿಯ ಹುಡುಗಿಯರ ಯಾವ ಹುಡುಗಿಯ ಕೋರೆ ಹಲ್ಲು ಬಹಳ ಚೂಪಾಗಿ ಇದೆ, ಅದು ಸುಂದರವಾಗಿರುವಂತ ಹುಡುಗಿಯಲ್ಲಿ. ಎಲ್ಲಿ? ಜಪಾನ್ ದೇಶದೊಳಗ ಚೂಪಾಗಿರುವಂತಹ ಕೋರೆ ಹಲ್ಲು ಇತ್ತಂದ್ರ ಬಹಳ ಬ್ಯೂಟಿಫುಲ್ ಹುಡುಗಿ ಅದ ಅಲ್ಲಿ ಆ ದೇಶದೊಳಗ. ನಮ್ಮಲ್ಲಿ ಹಂಗಿತ್ತಂದ್ರ ಯಾವ್ದೋ ದೆವ್ವ ಬಂದೈತಿ, ಯಾವ್ದೋ ದೆವ್ವ ಐತಿ ಅಂತ ಅಂತೀವಿ ನಾವು. ಹೌದಾ? ಅಂಜುತ್ತೇವಿ ನಾವು. ಬಟ್ ಗೊತ್ತಾದ್ವಾ ಇಲ್ಲಿ ಕೋರೆ ಹಲ್ಲು. ಆಮೇಲೆ ನೆಕ್ಸ್ಟ್ ಮುಂದವಡೆ ಚಿಕ್ಕ ಮಕ್ಕಳಲ್ಲಿ ಇರಂಗಿಲ್ಲ. ಇವು 2 ಇರ್ತಾವ. ಇವಾಗ ಪ್ರೀ ಮೋಲಾರ್ ಅಂತೀವಿ, ಮುಂದವಡೆ. ಆಮೇಲೆ ಹಿಂದವಡೆ 3 ಇರ್ತಾವು. ಅವುಗಳು ಅಗೆಯಲು ಯೂಸ್ ಆಗ್ತಾವು. 3ನೇ ಹಿಂದವಡೆ ಇರಂಗಿಲ್ಲ. ಯಾರಲ್ಲಿ ಇರಂಗಿಲ್ಲ? ಚಿಕ್ಕ ಮಕ್ಕಳಲ್ಲಿ 3ನೆಯ ಹಿಂದವಡೆ ಇರಂಗಿಲ್ಲ. ಈಗ ಇದ ಒಂದು ಆಧಾರದ ಮೇಲೆ ಏನು ಅಂತಂದ್ರ ಇದ ಒಂದು ಆಧಾರದ ಮೇಲೆ ಏನ್ ಮಾಡ್ಯಾರು ಅಂತಂದ್ರ ವಯಸ್ಕರರ ಹಲ್ಲಿನ ಸೂತ್ರ ತೆಗೆದಾರ. ಇದ ಆಧಾರದ ಮೇಲೆ ವಯಸ್ಕರರ ಹಲ್ಲಿನ ಸೂತ್ರ ತೆಗೆದಾರ. ಸೊ ಇಲ್ಲಿ ಏನ್ ಮಾಡ್ತಾರು? ಹಲ್ಲಿನ ಸೂತ್ರ ಏನಿದೆ ಅಂತಂದ್ರ ವಯಸ್ಕರ ಹಲ್ಲಿನ ಸೂತ್ರ, ಮೊದಲು ಬಾಚಿ ಹಲ್ಲುಗಳನ್ನ 2 ಬರಿಬೇಕು. ಆಮೇಲೆ ಕೋರೆ ಹಲ್ಲನ್ನ 1 ಬರಿಬೇಕು. ಮುಂದವಡೆ 2 ಬರಿಬೇಕು. ಹಿಂದವಡೆ 3 ಬರಿಬೇಕು. ಡಿವೈಡೆಡ್ ಬೈ ಇದ್ರ ಕೆಳಗುನು ಸೇಮ್ ಇರ್ತೈತಿ. 2 1 2 3 ಈ ರೀತಿ ಬರಿಬೇಕು. ಇದು ಏನು ಅಂತಂದ್ರ ವಯಸ್ಕರ ಹಲ್ಲಿನ ಸೂತ್ರ. 2 1 2 3. ಯಾವ್ಯಾವ 2 ಯಾವ್ಯಾವ 1 ಅನ್ನೋದು ಗೊತ್ತಾಯ್ತು. ಇದು 2 ಏನ್ ಹೇಳ್ರಿದ? ಈ 2 ಇರುವಂತದ್ದು ಯಾವ್ದಿದು? ಬಾಚಿ ಹಲ್ಲು. ಇದು ಕೋರೆ ಹಲ್ಲು. ಇದು ಮುಂದವಡೆ, ಇದು ಹಿಂದವಡೆ. ಸೊ ಈ ರೀತಿ ವಯಸ್ಕರರ ಒಂದು ಹಲ್ಲಿನ ಸೂತ್ರವನ್ನ ತೆಗಿತಾರ. ಅದೇ ರೀತಿ ಚಿಕ್ಕ ಮಕ್ಕಳ ಹಲ್ಲಿನ ಸೂತ್ರ ನಿಮ್ಗೆ ಗೊತ್ತಾಗುತ್ತೀಗ. ಹಲ್ಲಿನ ಸೂತ್ರ ನೀವು ಬರಿಬಹುದಾ? ಬರೀರಿ ನೋಡೋಣ. ವಿಡಿಯೋ ಪಾಸ್ ಮಾಡ್ರಿ, ಇಲ್ಲೇ ನಿಲ್ಲಿಸ್ರಿ ನನಗ. ನೀವು ಬರೀರಿ ನೋಡೋಣ. ಚಿಕ್ಕ ಮಕ್ಕಳ ಹಲ್ಲಿನ ಸೂತ್ರ ಏನ್ ಬರಿಬೇಕು? ಇದ್ ನೋಡ್ರಿ, ಬಾಚಿ ಹಲ್ಲಿರ್ತಾವ, ಇರ್ತಾವು. ಆಮೇಲೆ ಕೋರೆ ಹಲ್ಲಿರ್ತಾವ, ಇರ್ತಾವು. ಮುಂದವಡೆ ಇರ್ತಾವ, ಇರಂಗಿಲ್ಲ, 0. ಹಿಂದವಡೆಯಲ್ಲಿ 1 ಮತ್ತು 2 ಅಷ್ಟೇ ಇರ್ತಾವು. ಸೊ 2 ಅಷ್ಟೇ ಬರೀರಿ. ಕೆಳಗನು ಸೇಮ್ ಹಿಂಗ ಇರ್ತೈತಿ. ಇದು ಏನು ಅಂತಂದ್ರ ಚಿಕ್ಕ ಮಕ್ಕಳ ಹಲ್ಲಿನ ಸೂತ್ರ. ಓಕೆನಾ? ಸೊ ಇಷ್ಟೆಲ್ಲ ಏನಾಗಿರ್ಬೇಕು? ನಿಮ್ಗ ಗೊತ್ತಿರ್ಬೇಕು ನಮ್ಮ ಹಲ್ಲಿನ ಬಗ್ಗೆ ಗೊತ್ತಾಯ್ತಾ ಎಲ್ಲರಿಗೂ? ಹಲ್ಲಿನ ಅಧ್ಯಯನಕ್ಕೆ ಏನಂತ ಕರಿತೀವಿ? ಒಡೋಂಟೊಲಜಿ ಅಂತ ಕರಿತೀವಿ. ಮೇಲಿನ ಪದರವನ್ನ ಎನಾಮೆಲ್ ಅಂತೇವಿ, ಒಳಗಿನ ಪದರವನ್ನ ಡೆಂಟೈನ್ ಅಂತೇವಿ. ಮೇಲಿನ ಪದರ ಎನಾಮೆಲ್ ಇರುವಂತದ್ದು ಯಾವ್ದ್ರಿಂದ ಹಾಳಾಗ್ತೈತಿ? ಫ್ಲೋರಿನ್ ಗ್ಯಾಸ್ ದಿಂದ ಹಾಳಾಗ್ತೈತಿ. ಟೋಟಲ್ ಆಗಿ ನಮ್ಮ ಜೀವನ ಕಾಲದಲ್ಲಿ 52 ಹಲ್ಲುಗಳು ಬರ್ತಾವೆ. ನಮ್ಮ ವಯಸ್ಕರಲ್ಲಿ ಇರುವಂತ ಹಲ್ಲಿನ ಸಂಖ್ಯೆ ಕೇಳಿದ್ರೆ 32 ಅಂತ ಬರಿಬೇಕು. 2 ಸಲ ಬರುವಂತ ಹಲ್ಲಿನ ಸಂಖ್ಯೆ ಕೇಳಿದ್ರೆ 20 ಅಂತ ಕೇಳಬೇಕು. ಅವುಗಳಿಗೆ ಡೈಫಿಯೋಡೋಂಟ್ ಅಂತ ಕರಿತೀವಿ. 1 ಸಲ ಬರುವಂತ ಹಲ್ಲುಗಳಿಗೆ ನಾವು ಮೊನೋಫಿಯೋಡೋಂಟ್ ಅಂತ ಕರಿತೀವಿ. ಅವುಗಳ ಸಂಖ್ಯೆ 12 ಇರ್ತೈತಿ. ಆಮೇಲೆ 4 ಪ್ರಕಾರದ ಹಲ್ಲುಗಳು ನಮ್ಮ ಬಾಯಿಯಲ್ಲಿ ನಾವು ಕಾಣ್ತೇವಿ. ಒಂದೇದ್ ಯಾವ್ದು ಅಂತಂದ್ರ ಬಾಚಿ ಹಲ್ಲು, ಆಮೇಲೆ ಕೋರೆ ಹಲ್ಲು, ಮುಂದವಡೆ, ಆಮೇಲೆ ಹಿಂದವಡೆ ಹಲ್ಲುಗಳು. ಈ ರೀತಿ ಹಲ್ಲುಗಳು ನಮ್ಗ ಗೊತ್ತಿರಬೇಕು. ಓಕೆ, ರೈಟ್. ಸೊ ಹಲ್ಲುಗಳು ಗೊತ್ತಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಯಾವ್ದು ಅಂತಂದ್ರ ಲಾಲಾರಸ ಗ್ರಂಥಿಗಳು. ಲಾಲಾರಸ ಗ್ರಂಥಿಗಳು ಎಲ್ಲಿ ಕಂಡು ಬರ್ತಾವು? ಇವು ಬಾಯಿಯಲ್ಲಿ ಇರ್ತಾವೆ. ನಮ್ಮ ಬಾಯಿಯಲ್ಲಿ ಏನು ಅಂತಂದ್ರ ಲಾಲಾರಸವನ್ನ ಉತ್ಪತ್ತಿ ಮಾಡ್ತಾವು ಲಾಲಾರಸ ಗ್ರಂಥಿಗಳು. ಲಾಲಾರಸ ನೋಡಿರಿ ನೀವು? ಲಾಲಾರಸ ನೋಡಿರ್ತೀರಿ. ಯಾರಾದ್ರೂ ಅಡಿಕೆ ಗುಟ್ಕಾ ತಿನ್ನೋರ್ ಇದ್ರಂತಂದ್ರ ತಿಂದ್ ಪಚ ಉಗುಳ್ತಾರಲ್ಲ, ಅದು ಏನು ಅಂತಂದ್ರ ಲಾಲಾರಸ. ನಮ್ಮ ಶರೀರದಲ್ಲಿ 1 ದಿವಸಕ್ಕೆ ಎಷ್ಟು ಲಾಲಾರಸ ಉತ್ಪತ್ತಿ ಆಗುತ್ತೆ? ನಮ್ಮ ಶರೀರದಲ್ಲಿ 1 ದಿವಸಕ್ಕೆ ಎಷ್ಟು ಲೀಟರ್ ಆಗ್ತೈತಿ? 1.5 ಲೀಟರ್ ಏನಾಗ್ತೈತಿ? ಇದು ಉತ್ಪತ್ತಿ ಆಗುತ್ತೆ. ನಮ್ಮ ಶರೀರದಲ್ಲಿ 1 ದಿವಸಕ್ಕೆ ಎಷ್ಟು ಲೀಟರ್ ಲಾಲಾರಸ ಉತ್ಪತ್ತಿ ಆಗ್ತೈತಿ? 1.5 ಲೀಟರ್. 1.5 ಲೀಟರ್ದಷ್ಟು ಲಾಲಾರಸ ಉತ್ಪತ್ತಿ ಆಗ್ತೈತಿ ನಮ್ಮ ಬಾಯಿ ಒಳಗ. ಉಗುಳು ಏನೈತ್ಲ, ಅದು 1.5 ಲೀಟರ್ ಉತ್ಪತ್ತಿ ಆಗ್ತೈತಿ. ಅದನ್ನೆಲ್ಲ ನಾವು ಒಳಗ್ ತಗೋಬೇಕ. ಅದನ್ನ ಒಳಗ್ ತಗೋಲಿಲ್ಲ ಅಂತಂದ್ರ ಸರಿಯಾಗಿ ಡೈಜೆಷನ್ ಆಗಂಗಿಲ್ಲ. ಅದು ಉತ್ಪತ್ತಿ ಆಗೋದು ಅದ್ರ ಸಲುವಾಗಿ, ನಮ್ಮ ಒಳಗ ಸರಿಯಾಗಿ ಡೈಜೆಷನ್ ಆಗ್ಬೇಕು, ಅದ್ರ ಸಲುವಾಗಿ. ಓಕೆನಾ? ನೋಡ್ರಿ, ಅದ್ರ ಸಲುವಾಗಿ ಗುಟ್ಕಾ ಅದು ತಿನ್ನೋರು, ಉಗುಳವ್ರು ಉಗುಳಿ ರೋಗ ಬಂತಂತಾರ. ಗೊತ್ತೈತಿ ನಿಮಗ? ಉಗುಳಿ ರೋಗ ಬಂತಂದ್ರ ಇಲ್ಲಿ ನಮ್ ಇರುವಂತದ ಲಾಲಾರಸ ನೀವು ಉಗುಳಿದ ಅಂತಂದ್ರ ರೋಗ ಬರೋದು ಗ್ಯಾರಂಟಿನ.
ಆಮೇಲೆ ಅದು ಸರಿಯಾದ ಪ್ರಮಾಣದೊಳಗೆ ನಮ್ಮ ಶರೀರದೊಳಗೆ ಲಾಲಾರಸ ಹೋಗ್ಲಿಲ್ಲ ಅಂತಂದ್ರೆ ಏನಾಗ್ತೈತಿ, ಸರಿಯಾಗಿ ಡೈಜೆಷನ್ ಆಗಂಗಿಲ್ಲ, ಪಚನ ಕ್ರಿಯೆ ಆಗಂಗಿಲ್ಲ. ಎಷ್ಟು ಉತ್ಪತ್ತಿ ಆಗ್ತೈತಿ ಅದು? 1.5 ಲೀಟರ್. ಓಕೆ, ಇವು ಲಾಲಾರಸ ಗ್ರಂಥಿಗಳಿಗೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ನಾವು? ಸಲೈವರಿ ಜ್ಯೂಸ್. ಸಲೈವರಿ ಜ್ಯೂಸ್ ಲಾಲಾರಸ ಅಥವಾ ಸಲೈವರಿ ಗ್ಲ್ಯಾಂಡ್ ಅಂತಂದ್ರೆ ಲಾಲಾರಸ ಗ್ರಂಥಿಗಳು. ಜ್ಯೂಸ್ ಬರೆಯೋಕಂತ ಗ್ರಂಥಿನ ಬರೋದ್ರಪ್ಪ. ಸಲೈವರಿ ಏನ್ ಹೇಳ್ರಿ? ಗ್ಲ್ಯಾಂಡ್, ಲಾಲಾರಸ ಗ್ರಂಥಿ. ಓಕೆ, ಗ್ರಂಥಿಗಳು ಅಂತಂದ್ರೆ ಏನ್ ಹೇಳ್ರಿ? ಗ್ರಂಥಿ ಅಂತಂದ್ರೆ ಚಿಕ್ಕ ಚಿಕ್ಕ ಚೀಲಗಳು ಇರ್ತಾವ, ಚೀಲದ ತರ ಇರ್ತಾವು. ಅವು ಏನ್ ಮಾಡ್ತಾವು? ಲಾಲಾರಸವನ್ನು ಉತ್ಪತ್ತಿ ಮಾಡ್ತಾವ್, ಕಿಣ್ವಗಳನ್ನ ಉತ್ಪತ್ತಿ ಮಾಡ್ತಾವ್. ಈಗ ಲಾಲಾರಸ ಗ್ರಂಥಿಗಳು ಇದಾವಲ್ಲ, ಇವುಗಳಲ್ಲಿ 3 ಪ್ರಕಾರದ ಲಾಲಾರಸ ಗ್ರಂಥಿಗಳು ಇರ್ತಾವ ನಮ್ಮಲ್ಲಿ. ಎಷ್ಟು ಪ್ರಕಾರ ಇರ್ತಾವು? ನಮ್ಮ ಬಾಯಿಯಲ್ಲಿ 3 ಪ್ರಕಾರದ ಲಾಲಾರಸ ಗ್ರಂಥಿಗಳು ಇರ್ತಾವು. ಒಂದೇದ್ ಯಾವ್ದು ಅಂತಂದ್ರ ಪ್ಯಾರೋಟಿಡ್ ಗ್ರಂಥಿ. ಒಂದೇದ್ ಯಾವ್ದು? ಪ್ಯಾರೋಟಿಡ್ ಗ್ರಂಥಿ. ಒಂದೇದ್ದು ಪ್ಯಾರೋಟಿಡ್ ಗ್ರಂಥಿ. ಎರಡನೇದ್ ಯಾವ್ದು? ಸಬ್ ಮೆಂಡಿಬುಲರ್ ಗ್ರಂಥಿ. ಮೂರನೇದು ಸಬ್ ಲಿಂಗುವಲ್. ಗ್ರಂಥಿ. ಸೊ ಟೋಟಲ್ ಆಗಿ 3 ಪ್ರಕಾರದ ಗ್ರಂಥಿಗಳು ನಮ್ಮ ಬಾಯಿಯಲ್ಲಿ ನಾವು ಏನ್ ಮಾಡ್ತೇವಿ? ಕಾಣ್ತೇವೆ. ಪ್ಯಾರೋಟಿಡ್ ಗ್ರಂಥಿ ಇದೆ ಏನೈತಲ್ಲ, ಇದು ನಮ್ಮ ಬಾಯಿಯಲ್ಲಿ ಇರುವಂತಹ ಅತಿ ದೊಡ್ಡದಾಗಿರುವಂತಹ ಗ್ರಂಥಿ. ನಮ್ಮ ಬಾಯಿ ಒಳಗಷ್ಟ ಎಲ್ಲಿ? ನಮ್ಮ ಬಾಯಿ ಒಳಗೆ ಇವು 3 ಗ್ರಂಥಿ ಇದಾವಲ್ಲ, ಈ 3 ಗ್ರಂಥಿ ಒಳಗ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಪ್ಯಾರೋಟಿಡ್ ಗ್ರಂಥಿ ಅಂತೇಳಿ ಹೇಳ್ಬೇಕು. ಓಕೆ, ದೊಡ್ಡ ಗ್ರಂಥಿ ಯಾವುದು? ಪ್ಯಾರೋಟಿಡ್ ಗ್ರಂಥಿ ಆಗಿರ್ತೈತಿ. ಇದು ಹಾವಿನಲ್ಲಿ, ಹಾವು ಇರ್ತೈತಲ್ಲ, ಹಾವು ಇದರಲ್ಲಿ ಏನು ಅಂತಂದ್ರ ವಿಷದ ರೂಪದೊಳಗೆ ಇರ್ತೈತಿ. ಇದ ವಿಷದ ರೂಪದಲ್ಲಿ ಅಂತಂದ್ರ ಹಾವಿನಲ್ಲಿ ವಿಷ ಎಲ್ಲಿ ತುಂಬಿಕೊಂಡಿರ್ತೈತಿ ಅಂತಂದ್ರ ಪ್ಯಾರೋಟಿಡ್ ಗ್ರಂಥಿಯಲ್ಲಿ ತುಂಬಿಕೊಂಡಿರ್ತೈತಿ. ಈಗ ಆಕ್ಚುಲಿ ನೋಡ್ರಿ, ಹಾವು ಕಡಿಬೇಕಾಗಿತ್ತು ಅಂತಂದ್ರ ಅದರ ವಿಷ ಹಲ್ಲಿನಲ್ಲಿ ಇರಂಗಿಲ್ಲ. ಎಲ್ಲಾರು ಹೇಳ್ತಾರೆ ಏನು ಅಂತಂದ್ರ ಹಾವಿನ ಹಲ್ಲಿನೊಳಗ ವಿಷ ಇರ್ತೈತಿ ಅಂತ. ಹಾವಿನ ಹಲ್ಲಿನಲ್ಲಿ ವಿಷ ಇರಂಗಿಲ್ಲ. ಎಲ್ಲಿರ್ತೈತಿ? ಪ್ಯಾರೋಟಿಡ್ ಗ್ರಂಥಿ ಒಳಗ ವಿಷ ಇರ್ತೈತಿ. ಇಲ್ಲಿ ಮೇಲಿನ ಸೈಡ್, ಬಾಯಿಯ ಇಲ್ಲಿ ಮೇಲಿನ ಸೈಡ್ ಏನಿರ್ತೈತಿ ಅಂತಂದ್ರ ಹಿಂಗ ಗ್ರಂಥಿಗಳು ಇರ್ತಾವ ಎರಡ, ಅವು ಪ್ಯಾರೋಟಿಡ್ ಗ್ರಂಥಿಗಳು. ಅವ ಗ್ರಂಥಿಗಳು ಏನ್ ಮಾಡ್ತಾವು? ವಿಷವನ್ನ ಚುಮ್ತಾವು. ಹೌದಾ? ಆಕ್ಚುಲಿ ಹಲ್ಲುಗಳನ್ನ ತೆಗೆದಿರುವಂತಹ ಹಾವು ಅದು ಕಡಿಯಂಗಿಲ್ಲ, ಓಕೆ, ಬಟ್ ಅದರಲ್ಲಿ ವಿಷ ಇರತೈತೆ. ಅದ್ರಲ್ಲಿ ಏನಿರ್ತೈತಿ? ವಿಷ ಇರ್ತೈತಿ. ಈಗ ಆಕ್ಚುಲಿ ಆ ಹಲ್ಲುಗಳನ್ನ ಎದಕ್ ತೆಗಿತಾರ ಅಂತಂದ್ರ, ಹಾವು ಮೊದಲು ಏನ್ ಮಾಡ್ತೈತಿ ಅಂತಂದ್ರ ತನ್ನ ಹಲ್ಲುಗಳಿಂದ ಹಿಂಗ್ ಮಾಡಿ ಏನ್ ಮಾಡ್ತೈತಿ? ಕಡಿತೈತಿ. ಕಡಿತು ಅಂತಂದ್ರೆ ಏನಾಗ್ತೈತಿ? ನಮ್ಮಲ್ಲಿ ರಕ್ತ ಬರ್ತೈತಿ, ಇಲ್ಲಿ ಗಾಯ ಆಗ್ತೈತಿ. ಆ ಗಾಯದ ಮೇಲೆ ಏನ್ ಮಾಡ್ತೈತಿ? ಹಾವಿದ್ದದ್ದು ಇಲ್ಲಿಂದ ಏನ್ ಮಾಡ್ತೈತಿ? ವಿಷವನ್ನ ಚುಮ್ಮತೈತಿ. ಗಾಯ ಎಲ್ಲಿ ಆಗಿರ್ತೈತಿ ಅಲ್ಲಿ. ಸೊ ಆ ವಿಷ ಗಾಯದ ಮೇಲೆ ಬಿತ್ತು ಅಂತಂದ್ರ ನಮ್ಮ ರಕ್ತದ ಮೂಲಕ ಏನಾಗ್ತೈತಿ? ಎಲ್ಲಾ ವಿಷ ಹಿಂಗ ಹರಡ್ತೈತಿ, ವ್ಯಕ್ತಿಯ ಸಾವು ಆಗ್ತೈತಿ. ಅದ್ರ ಸಲುವಾಗಿ ಹಲ್ಲುಗಳನ್ನ ತೆಗೆದಿರ್ತಾರು, ಓಕೆ, ಬಟ್ ಹಲ್ಲುಗಳನ್ನ ತೆಗೆದಿರುವಂತಹ ಹಾವು ಏನೈತಿ? ಹಲ್ಲುಗಳು ತೆಗ್ದಾರಂತ ತಿಳ್ಕೊಳ್ರಿ ಹಾವಿಂದ, ಬಟ್ ಈ ವಿಷ ಇರುವಂತದ್ದು ಚಿಮ್ಮಿತು ಅಂತಂದ್ರ, ಈಗ ಇಲ್ಲಿ ಗಾಯ ಆಗೈತಿಪ್ಪ, ನನಗ ನೋವು ಆಗೈತಿ, ಸೊ ಇಲ್ಲಿ ಹಲ್ಲು ತೆಗದಾರ, ಕಡಿಯಂಗಿಲ್ಲ, ನನಗ ಸಾಯಂಗಿಲ್ಲ, ನನಗ ವಿಷ ಇರಂಗಿಲ್ಲ ಅಂತ ನಾ ಹಿಡಿದ್ನಿ ಅಂತಂದ್ರ ಹಿಂಗ ಒಮ್ಮಿಂದೊಮ್ಮೆಲೆ ಇದು ವಿಷ ಹಿಂಗ ಚುಮ್ಮಿತು ಅಂತಂದ್ರೆ ಇಲ್ಲಿ ಗಾಯ ಇರ್ತೈತಿ. ಆ ಗಾಯದ ಮೇಲೆ ವಿಷ ಬೀಳ್ತೈತಿ. ಆ ವಿಷ ಇದ್ದದ್ದು ಏನಾಗ್ತೈತಿ? ನನ್ನ ಒಳಗ ಎಲ್ಲಾ ಹರಡ್ತೈತಿ, ಆಮೇಲೆ ವ್ಯಕ್ತಿಯ ಸಾವು ಆಗ್ತೈತಿ. ಓಕೆ, ಗೊತ್ತಾಯ್ತು. ಪ್ಯಾರೋಟಿಡ್ ಗ್ರಂಥಿ ಹಾವಿನಲ್ಲಿ ಏನಾಗಿರ್ತೈತಿ? ವಿಷದ ರೂಪದೊಳಗಿರ್ತೈತಿ. ಹಾವಿನ ವಿಷ ಪ್ಯಾರೋಟಿಡ್ ಗ್ರಂಥಿಯಲ್ಲಿ ಇರ್ತೈತಿ. ಸೊ ಈ 3 ಗ್ರಂಥಿಗಳು ಏನಿದಾವಲ್ಲ, ಈ 3 ಗ್ರಂಥಿಗಳು ಕೂಡಿ 4 ಕಿಣ್ವಗಳನ್ನ ಉತ್ಪತ್ತಿ ಮಾಡ್ತಾವ. 4 ಕಿಣ್ವಗಳನ್ನ ಏನ್ ಮಾಡ್ತಾವ? ಇವ ಉತ್ಪತ್ತಿ ಮಾಡ್ತಾವ. ಕಿಣ್ವ ಅಂತಂದ್ರೆ ಏನ್ ಹೇಳ್ರಿ? ಒಂದು ತರಹದ ರಸ. ಕಿಣ್ವ ಅಂತಂದ್ರೆ ಏನು? ಒಂದು ತರಹದ ರಸ. ರಸಕ್ಕೆ ಏನಂತ ಕರಿತೀವಿ ನಾವು? ಕಿಣ್ವ ಅಂತ ಕರಿತೀವಿ. ಇಂಗ್ಲಿಷ್ ದೊಳಗ ಅದನ್ನ ಎನ್ಝೈಮ್ ಅಂತ ಕರಿತೀವಿ. ಇಂಗ್ಲಿಷ್ ದೊಳಗ ಏನಂತೇವಿ? ಎನ್ಝೈಮ್ ಅಂತ ಕರಿತೀವಿ. 4 ತರಹದ ಕಿಣ್ವಗಳು ಉತ್ಪತ್ತಿ ಮಾಡ್ತಾವು ಈ 3 ಗ್ರಂಥಿಗಳು. ಸೊ ಈ 4 ತರಹದ ಕಿಣ್ವಗಳು ಕೂಡಿ ಏನಾಗ್ತೈತಿ? ಉಗುಳ ಆಗ್ತೈತಿ.
ಹೌದಾ, ಲಾಲಾರಸ ಆಗ್ತೈತಿ. ಲಾಲಾರಸವನ್ನ ಉಗುಳು ಅಂತ ಹೇಳಿ ನಾವು ಕರಿತೇವಿ. ಸೊ ಇದರಲ್ಲಿ 4 ತರಹದ ಕಿಣ್ವಗಳು ಯಾವ್ಯಾವ್ದು ಅಂತಂದ್ರ, ಒಂದನೇದ್ ಯಾವ್ದು ಬರ್ತೈತಿ ಅಂತಂದ್ರ ಲೈಸೋಜೈಮ್. ಯಾವ್ದು? ಲೈಸೋಜೈಮ್. ಲೈಸೋಜೈಮ್ ಅನ್ನುವಂತಹ ಕಿಣ್ವ ಇರ್ತೈತಿ. ಈ ಲೈಸೋಜೈಮ್ ಕಿಣ್ವದ ಕೆಲಸ ಏನು ಅಂತಂದ್ರ, ಇದು ಏನ್ ಮಾಡ್ತೈತಿ, ಸೂಕ್ಷ್ಮ ಜೀವಿಗಳನ್ನ ಏನ್ ಮಾಡ್ತೈತಿ, ಕೊಲ್ಲಲಿಕ್ಕೆ ಸಹಾಯಕಾರಿ ಇರ್ತೈತಿ. ಸೂಕ್ಷ್ಮ ಜೀವಿಗಳನ್ನ ಕೊಲ್ಲಲಿಕ್ಕೆ ಸಹಾಯಕಾರಿ ಆಗಿರ್ತೈತಿ. ನಮ್ಮ ಉಗುಳು ಐತಲ್ಲ, ಉಗುಳಿನಲ್ಲಿ ಲೈಸೋಜೈಮ್ ಇರ್ತೈತಿ. ಒಂದು ಕಿಣ್ವ, ಅದು ಒಂದು ತರಹದ ರಸ. ಸೊ ಅದು ಏನ್ ಮಾಡ್ತೈತಿ, ಸೂಕ್ಷ್ಮ ಜೀವಿಗಳನ್ನ ಕೊಲ್ಲಲಿಕ್ಕೆ ಸಹಾಯಕಾರಿ ಆಗಿರ್ತೈತಿ. ನೋಡ್ರಿ, ದೇವ್ರು ಎಷ್ಟು ನಮಗ ಕರೆಕ್ಟ್ ಆಗಿ ನೀಟಾಗಿ ಎಲ್ಲವುಗಳನ್ನ ಕೊಟ್ಟಾನಂತಂದ್ರ, ಈಗ ನಾವು ಏನ್ ಮಾಡ್ತೀವಿ, ಒಂದೊಂದ್ಸಲ ಕೈ ತೊಳ್ಕೊಳಂಗಿಲ್ಲ, ಏನಿಲ್ಲ, ನಮ್ಮ ಕೈ ಒಳಗೆ ಬಹಳಷ್ಟು ಬ್ಯಾಕ್ಟೀರಿಯಾಸ್ಗಳಾಗಿರ್ಬಹುದು, ಆಮೇಲೆ ಸೂಕ್ಷ್ಮ ಜೀವಿಗಳು ಅಂಟ್ಕೊಂಡಿರ್ತಾವ. ಅದನ್ನ ನಾವ್ ಏನ್ ಮಾಡ್ತೇವಿ, ಹಿಂಗ ತಗೊಂಡ್ ಹಿಂಗ ಏನ್ ಮಾಡ್ಬಿಡ್ತೇವಿ, ತಿಂದ್ಬಿಡ್ತೇವಿ. ಆ ಆಹಾರದ ಮೂಲಕ ಸೂಕ್ಷ್ಮ ಜೀವಿಗಳು ಬಾಯಿಯೊಳಗೆ ಹೋಗ್ತಾವು. ಅದನ್ನ ನಾವು ಕಡಿತೀವಿ, ಅಗಿತೇವಿ. ಅಗದ ಮೇಲೆ ಅದ್ರೊಳಗಿರುವಂತಹ ಲೈಸೋಸೋಮ್ ಏನ್ ಮಾಡ್ತೈತಿ, ಆ ಆಹಾರದ ಜೊತೆಗೆ ಏನ್ ಸೂಕ್ಷ್ಮ ಜೀವಿ ಹೋಗಿರ್ತೈತಿ ಬಾಯಿ ಒಳಗ, ಅದನ್ನ ಅಲ್ಲೇ ಸಾಯಿಸ್ತೈತಿ. ಫಿಲ್ಟರ್ ಇಲ್ಲಿಂದನ ಏನಾಗ್ತೈತಿ, ನಮ್ಮ ಬಾಯಿಂದನ ಏನಾಗ್ತೈತಿ, ಸ್ಟಾರ್ಟ್ ಆಗ್ಬಿಡ್ತೈತಿ. ಆಮೇಲೆ ನಮ್ಮ ಕಣ್ಣೀರಿನೊಳಗುನು ಏನಿರ್ತೈತಿ, ಲೈಸೋಜೈಮ್ ಇರ್ತೈತಿ. ಹೌದಾ, ನಿಮಗ ಅನುಭವ ಇರಬಹುದು, ಬೈಕ್ ಮೇಲೆ ಹೋಗುವಾಗ ಯಾವ್ದಾದ್ರು ಒಂದು ಸಣ್ಣ ಹುಳ ನಿಮ್ಮ ಕಣ್ಣಿನೊಳಗೆ ಹಿಂಗ್ ಹೋತು ಅಂತಂದ್ರ, ಅವಾಗ ಅದು ಸತ್ತಿರ್ತೈತೋ ಜೀವಂತ ಇರ್ತೈತೋ, ಅದು ಕಣ್ಣಿನೊಳಗ್ ಹೋತಂದ್ರ ಸತ್ತಿರ್ತೈತಿ. ಅದ ಯಾಕೆ ಸಾಯ್ತೈತಿ ನೋಡ್ರಿ, ಈ ಹುಳ ಇರುವಂತದ್ದು ನಮ್ಮ ಕಣ್ಣಿನೊಳಗ್ ಹೋತು ಅಂತಂದ್ರ, ಕಣ್ಣಿನಲ್ಲಿ ಹೋದ ತಕ್ಷಣ ಕಣ್ಣು ಏನ್ ಮಾಡ್ತೈತಿ ಅಂತಂದ್ರ ಕಣ್ಣೀರು ತರ್ತೈತಿ, ಕಣ್ಣೀರನ್ನ ಸುರಿಸ್ತೈತಿ. ಆ ಕಣ್ಣೀರ್ ಒಳಗೆ ಏನಿರ್ತೈತಿ, ಲೈಸೋಜೈಮ್ ಇರ್ತೈತಿ, ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವಂತ ಶಕ್ತಿ ಇರ್ತೈತಿ ಅದರಲ್ಲಿ. ಸೊ ಆ ಒಂದು ಕಣ್ಣೀರು ಆ ಹುಳಕ್ ಹೋಗಿ ಹತ್ತಿತ್ತು ಅಂತಂದ್ರ, ಆ ಹುಳ ಏನಾಗ್ಬಿಡ್ತೈತಿ, ಸತ್ತು ಬಿಡ್ತೈತಿ. ಸೊ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಲೈಸೋಜೈಮ್ ನಮ್ಮ ಕಣ್ಣೀರ್ ಒಳಗುನು ಐತಿ. ಆಮೇಲೆ ಮತ್ತೆ ಅದ್ರೊಳಗಿರ್ತೈತಿ ನಮ್ಮ ಬಾಯಿಯಲ್ಲಿರುವಂತಹ ಲಾಲಾ ರಸ ಒಳಗುನು ಕೂಡ ಲೈಸೋಜೈಮ್ ಕಿಣ್ವ ಅದರಲ್ಲಿ ಇರ್ತೈತಿ. ಗೊತ್ತಾಯ್ತು. ಆಮೇಲೆ ಇನ್ನೊಂದ್ ನೋಡ್ರಿ, ಈಗ ಚಿಕ್ಕ ಮಕ್ಳು ಇರ್ತಾರ, ಮಗು 1 ವರ್ಷದ ಮಗು, 6 ತಿಂಗಳದ ಮಗು, 8 ತಿಂಗಳದ ಮಗು ಇರ್ತೈತ್ಲಾ, ಅದು ಜೊಳ್ಳನ್ನ ಹಿಂಗ್ ಸೋರಿಸ್ತಿರ್ತೈತ. ಅದು ಹೌದಾ, ಜೊಳ್ಳನ್ನ ಸೋರಿಸ್ತೈತಿ, ನೋಡಿರಿಲ್ಲ. ಸೊ ನಿಮ್ಗೆ ಅನುಭವ ಇರ್ಬೇಕು, ಮನಿಯೊಳಗೆ ಯಾವ್ದ ಸಣ್ಣ ಪಾಪು ಇತ್ತು ಅಂತಂದ್ರ ಜೋಳ ಸೋರಿಸ್ತಿರ್ತೈತಿ ನೋಡಿ. ಅವ್ರ ಮಮ್ಮಿ ಏನ್ ಮಾಡ್ತಾರ ಹೇಳ್ರಿ, ಇಲ್ಲಿ ಒಂದ ನ್ಯಾಪ್ಕಿನ್ ಹಾಕಿರ್ತಾರ. ಜ್ವರ ಬಂತು ಅಂತಂದ್ರ ಹಿಂಗೆಲ್ಲಾ ಏನ್ ಮಾಡಾಕ ವರ್ಸಾಕ್ ನ್ಯಾಪ್ಕಿನ್ ಹಾಕಿರ್ತಾರ. ಸೊ ಬಟ್ ಕೆಲವೊಬ್ರು ಅಡ್ವಾನ್ಸ್ಡ್ ಮಮ್ಮಿಗಳು ಇರ್ತಾವ. ಅಡ್ವಾನ್ಸ್ಡ್ ಮಮ್ಮಿಗಳಿಗೆ ಇದೆಲ್ಲಾ ಇಷ್ಟ ಆಗಂಗಿಲ್ಲ, ಯಾವ್ದು ಜ್ವಳ ಸೋರಿಸೋದು ಇಷ್ಟ ಆಗಂಗಿಲ್ಲ. ಅಡ್ವಾನ್ಸ್ ಮಮ್ಮಿಗಳು ಏನ್ ಮಾಡ್ತಾರ ಅಂತಂದ್ರ, ಆ ಮಗುವಿಗೆ ಹಿಂಗೆಲ್ಲಾ ರೆಡಿ ಮಾಡಿ ಕುಂಚಿರ್ತಾರ, ಪೌಡರ್ ಗಿಡ್ರ್ ಹಚ್ಚಿ, ಮತ್ತ ಎಲ್ಲಾ ಜ್ವಳ ಸೋರಿಸಿ ಎಲ್ಲಾ ರಾಡಿ ಮಾಡ್ಕೊಂತು ಅಂತಂದ್ರ, ಈಗಾರ ವರ್ಷಿನಲ್ಲೋ ನಿನ್ನ ಏನ್ ಬರೇ ಜ್ವಳ ಸೋರ್ಸಾಕೈತಿಲ್ಲ ಅಂತೇಳಿ ಪಾಪ ಬಡಿತಾರ, ಆ ಸಣ್ಣ ಮಗುವಿಗೆ ಬಡಿತಾರ. ಬಟ್ ಇದು ದೇವ್ರು ಮಾಡಿರುವಂತಹ ಒಂದು ಒಳ್ಳೇದ್. ಯಾವ್ದ್ರ ಸಲುವಾಗಿ ಅಂತಂದ್ರ, ನೋಡ್ರಿ, ಈಗಾಗಲೇ ನಾ ನಿಮಗ ನಮ್ಮ ಲಾಲಾ ರಸದೊಳಗೆ ಏನಿರ್ತೈತಿ, ಲೈಸೋಜೈಮ್ ಇರ್ತೈತಿ. ಚಿಕ್ಕ ಮಕ್ಕಳು ಏನ್ ಮಾಡ್ತಾವು ಅಂತಂದ್ರ, ಏನಾರ ಕೈಯಾಗ ಸಿಕ್ತು ಅಂತಂದ್ರ ಏನ್ ಮಾಡ್ತಾವ, ಹಿಂಗ್ ಎಸಿತಾವೇನ ತಗೋ ಅಂತೇಳಿ, ಏನ್ ಆಟ ಆಡ್ತಾವ? ಆಟ ಆಡಂಗಿಲ್ಲ ಅವ್. ಏನಾರ ಕೈಯಾಗ ಕೊಡ್ರಿ ನೀವು, ಆ ಚಿಕ್ಕ ಮಗುವಿಗೆ ಕೈಯಾಗ ಕೊಟ್ರಿ ಅಂತಂದ್ರ ಅದ್ ಏನ್ ಮಾಡ್ತೈತಿ, ಅದ ಹಿಂಗ್ ಬಾಯಿಯೊಳಗ್ ಹಾಕೋತೈತಿ. ಬಾಯಾಗ ಹಾಕಿ ಹಿಂಗ್ ಸಿಪಾಕ ಕಡ್ಯಾಕ ಎಲ್ಲಾನು ನೋಡ್ತೈತಿ ಅದ್. ಸೊ ಯಾಕ ಆ ಜ್ವಳ ಹೆಚ್ಚ್ ಬರ್ಬೇಕು ಅಂತಂದ್ರ, ಮಗುವಿನಲ್ಲಿ ಎಷ್ಟು ಅತಿ ಹೆಚ್ಚಾಗಿ ಲಾಲಾರಸ ಬರ್ತೈತಿ ಆ ಮಗುವಿನ ಬಾಯಿಯೊಳಗ, ಅಷ್ಟು ಲೈಸೋಜೈಮ್ನು ಕೂಡ ಏನಾಗ್ತೈತಿ, ಹೆಚ್ಚಿನ ಪ್ರಮಾಣದಾಗ ಬರ್ತೈತಿ. ಇದ್ರ ಮೇಲೆ ಹತ್ತಿರುವಂತ ಎಲ್ಲಾ ಕೀಟಗಳು ಏನಾಗಿರ್ತಾವ, ಬಾಯಾಗ ಹಾಕೊಂಡಾಗ ಎಲ್ಲಾ ಕೀಟಗಳು ಒಳಗ್ ಹೋಗಿರ್ತಾವ ಬಾಯಾಗ. ಸೊ ಆ ಲೈಸೋಜೈಮ್, ಆ ಲಾಲಾರಸ ಏನ್ ಮಾಡ್ತೈತಿ, ಅದನ್ನ ಕೊಲ್ಲಲಿಕ್ಕೆ ಸಹಾಯಕಾರಿ ಆಗ್ತೈತಿ. ಅದ್ರ ಸಲುವಾಗಿ ದೇವ್ರು ಮಾಡಿರುವಂತದ್ದು ಇದೆಲ್ಲ, ಜ್ವರ ಸೋರಿಸ್ಬೇಕಂತೇಳಿ. ಬಟ್ ಈಗಿನ ಮಮ್ಮಿಗಳು, ಅಡ್ವಾನ್ಸ್ಡ್ ಮಮ್ಮಿಗಳು ಏನ್ ಮಾಡ್ತಾರು ಅಂತಂದ್ರ, ಆ ಮಗುವಿಗೆ ಡಾಕ್ಟರ್ ಕಡೆ ತಗೊಂಡ್ ಹೋಗ್ತಾರ. ಡಾಕ್ಟರ್ ನೋಡ್ರಿ, ನನ್ನ ಮಗು ಯಾಕೋ ಜ್ವರ ಬಾಳ ಸೋರ್ಸಾಕತ್ತಾನ, ಏನಾರ ಔಷಧ ಕೊಡ್ರಿ ಅಂತೇಳಿ. ಇಂಥ ಮಮ್ಮಿಗಳು ಕೂಡ ಇದಾರೆ, ಹೌದಿಲ್ಲ? ಸೊ ಅದ್ರ ಸಲುವಾಗಿ ಇದು ಏನು ಅಂತಂದ್ರೆ, ಲೈಸೋಜೈಮ್ ಇರುವಂತದ್ದು ಸೂಕ್ಷ್ಮ ಜೀವಿಗಳನ್ನ ಕೊಲ್ಲಲಿಕ್ಕೆ ಸಹಾಯಕಾರಿ ಆಗಿರ್ತೈತಿ. ಸೊ ಇನ್ನು ನೆಕ್ಸ್ಟ್ ಯಾವ್ದು ಇರ್ತೈತಿ ಕಿಣ್ವಗಳು ಅಂತಂದ್ರೆ, ಟೈಲಿನ್ ಮತ್ತು ಡೈಸ್ಟೇಜ್. ಟೈಲಿನ್ ಒಂದಾಯ್ತಾ, ಆಮೇಲೆ ಇನ್ನೊಂದ್ ಯಾವ್ದು, ಡೈಸ್ಟೇಜ್. ಟೈಲಿನ್ ಮತ್ತು ಡೈಸ್ಟೇಜ್ ಇವು ಎರಡು ಏನ್ ಮಾಡ್ತಾವು ಅಂತಂದ್ರ, ಪಿಷ್ಟವನ್ನ ಏನ್ ಹೇಳ್ರಿ, ಪಿಷ್ಟವನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಆಗ್ತಾವ. ಪಿಷ್ಟ ಅಂತಂದ್ರೆ ಏನ್ ಹೇಳ್ರಿ, ಗೋಧಿಯ ಮೇಲಿನ ಸಿಪ್ಪೆ ಇರ್ತೈತಲ್ಲ, ಈಗ ನೀವು ಬಿಸಾಕ್ ಹೋದ್ರಿ ಅಂತಂದ್ರ ಗೋಧಿ ಬೀಸಿದ ಮೇಲೆ ನಿಮ್ ಮಮ್ಮಿ ಚಪಾತಿ ಮಾಡ್ತಿರ್ತಾರ, ಅಥವಾ ನೀವು ಹುಡುಗಿಯರಿದ್ರಿ ಅಂತಂದ್ರೆ ಚಪಾತಿ ಮಾಡ್ತಿರ್ತೀರಿ. ಚಪಾತಿ ಮಾಡಿ ಹಿಂಗ್ ಸಾನಿಸ್ತಾರಿಲ್ಲ ಮೊದಲು ಹಿಟ್ಟನ್ನ. ಸಾನಿಸಿದ ಮೇಲೆ ಸಾನಿಗೆ ಒಳಗ ಮ್ಯಾಲೆ
ಹೊಟ್ಟು ಇರ್ತೈತಿ ಹೊಟ್ಟು. ಸೊ ಅದು ಏನು ಅಂತಂದ್ರ ಪಿಷ್ಟ. ಆಕ್ಚುಲಿ ನಮ್ಮ ಡೈಜೆಷನ್ಗೆ ಬಹಳ ಇಂಪಾರ್ಟೆಂಟ್ ಇರ್ತೈತಿ, ಪಿಷ್ಟವನ್ನ ನಾವು ತಿನ್ಬೇಕು. ಅದೇ ರೀತಿ ಮೈದಾ ನೋಡಿರಿ, ಮೈದಾ ಹಿಟ್ಟಿನಲ್ಲಿ ಯಾವ್ದೇ ಪಿಷ್ಟ ಇರಂಗಿಲ್ಲ. ಸೊ ಆ ಮೈದಾ ಹಿಟ್ಟನ್ನ ನೀವು ಹಿಂಗ್ ಸಾಣಿಸಿದ್ರಿ ಅಂತಂದ್ರೆ ಎಷ್ಟ್ ಹಾಕಿರ್ತೀರಿ ಎಲ್ಲಾ ಹಿಟ್ಟು ಕೆಳಗ ಬಂದಿರ್ತೈತಿ, ಎಲ್ಲಕ್ಕೆಲ್ಲ ಬಂದಿರ್ತೈತಿ ಅದು. ಅದ್ರೊಳಗ ಪಿಷ್ಟ ಇರಂಗಿಲ್ಲ. ಸೊ ಅದ್ರ ಸಲುವಾಗಿ ಮೈದಾ ಹಿಟ್ಟಿನಿಂದ ಮಾಡಿರುವಂತ ಯಾವ್ದೇ ವಸ್ತುಗಳನ್ನ ನೀವು ತಿಂದ್ರಿ ಅಂತಂದ್ರ ಬೇಗನೆ ಪಚನ ಆಗಂಗಿಲ್ಲ. ಬೇಗನೆ ಪಚನ ಆಗ್ಬೇಕಂತಂದ್ರ ನಮ್ಮ ಆಹಾರದೊಳಗೆ ಏನಿರ್ಬೇಕು, ಪಿಷ್ಟ ಇರ್ಬೇಕಾಗ್ತೈತಿ. ಓಕೆನಾ? ಪಿಷ್ಟ ಗೊತ್ತಾತು. ಈ ಟೈಲಿನ್ ಮತ್ತು ಡೈಸ್ಟೇಜ್ ಏನ್ ಮಾಡ್ತಾವ, ಪಿಷ್ಟವನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಇರ್ತಾವ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮ್ಯೂಲಿನ್ ಅನ್ನುವಂಥದ್ದು ಇರ್ತೈತಿ. ಇದು ಏನ್ ಮಾಡ್ತೈತಿ ಅಂತಂದ್ರ ನಮ್ಮ ಆಹಾರವನ್ನು ಏನ್ ಮಾಡ್ತೈತಿ, ಆಹಾರವನ್ನು ಜಿಗಿಟು ಮಾಡಲು ಸಹಾಯಕಾರಿ, ಜಿಗಿಟು ಮಾಡುತ್ತದೆ. ಓಕೆ, ಆಹಾರವನ್ನು ಜಿಗಿಟು ಮಾಡ್ಲಿಕ್ಕೆ ಯಾವ್ದು ಇರ್ತೈತಿ, ನಮ್ಮ ಲಾಲಾರಸದಲ್ಲಿ ಮ್ಯೂಲಿನ್ ಅನ್ನುವಂತಹ ಒಂದು ಕಿಣ್ವ ಇರ್ತೈತಿ. ಅದು ಏನ್ ಮಾಡ್ತೈತಿ, ಆಹಾರವನ್ನ ಜಿಗಿಟು ಮಾಡ್ತೈತಿ. ಸೊ ಯಾವಾಗರ ನೀವು ಊಟ ಮಾಡುವಾಗ ಊಟ ಮಾಡ್ತೀರಿ, ಒಂದು ತುತ್ತು ಹಿಂಗ್ ಬಾಯಾಗ ಹಾಕೋತೀರಿ, ಕಟ್ 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 ಕಡಿತೀರಿ, ಅದ್ರೊಳಗ ಕೂದ್ಲಾರ ಬರ್ತೈತಿ ಅಥವಾ ಯಾವ್ದಾರ ಒಂದ್ ಸಣ್ಣ ಹಳ್ಳ ಬರ್ತೈತಿ. ಅವಾಗ ಏನ್ ಮಾಡ್ತೀರಿ, ನೀವು ಹಿಂಗ ತೆಗಿತೀರಿ. ಹಿಂಗ ತೆಗದ್ ನೋಡಿದಾಗ ಅದ್ ಹೆಂಗಾಗಿರ್ತೈತಿ ಹೇಳ್ರಿ, ಪೂರ್ತಿ ಜಿಗಿಟ್ ಆಗಿರ್ತೈತಿ. ಆ ಜಿಗಿಟ್ ಆಗ್ಲಿಕ್ಕೆ ಕಾರಣ ಯಾವ್ದು, ಮ್ಯೂಲಿನ್ ಅನ್ನುವಂತಹದ್ದು ಏನಿರ್ತೈತಿ ಲಾಲಾರಸದೊಳಗ ಒಂದು ಕಿಣ್ವ ಇರ್ತೈತಿ. ಹೌದಿಲ್ಲ? ಸೊ ಆ ಬಾಯಿಯಿಂದ ಏನು ಹೊರಗೆ ತೆಗಿತಿರಲ್ಲ ನೀವು ಆ ಆಹಾರವನ್ನ ಏನಂತ ಕರಿತೀವಿ ನಾವ, ಬೋಲಸ್ ಅಂತ ಕರಿತೀವಿ. ಬಾಯಿಯಿಂದ ಬಂದ ಆಹಾರವನ್ನ ಏನ್ ಹೇಳ್ರಿ, ಬಾಯಿಯಿಂದ ತೆಗೆದ ಆಹಾರವನ್ನು ಏನಂತ ಕರಿತೀವಿ ನಾವ, ಬೋಲಸ್. ಬಾಯಿಯಿಂದ ತೆಗೆದ ಆಹಾರವನ್ನ ಏನಂತ ಕರಿತೀವಿ ನಾವು, ಬೋಲಸ್. ಹಳ್ಳ ಬಂದಾಕ ಹಿಂಗ್ ಹೊರಗ್ ತೆಗಿತಾರಲ್ಲ, ಇದು ಆಹಾರ ಇರಂಗಿಲ್ಲ ಈಗ, ಅದಕ್ಕೆ ಏನಂತ ಕರಿತೀವಿ ನಾವು, ಬೋಲಸ್ ಅಂತ ಕರಿತೀವಿ. ಬೋಲಸ್, ದೀಪಾವಳಿಯ ಬೋಲಸ್ ಅಂತ ಕರಿತೀವಿ. ನಿಮಗ ಒಂದ್ ಹಳ್ಳ ಬಂತು ಆ ತುತ್ತಿನೊಳಗ, ಅದು ನಿಮಗ ಬೋನಸ್, ನಿಮ್ ಮಮ್ಮಿ ಕೊಟ್ಟಿದ್ ಬೋನಸ್. ಆ ರೀತಿ ನೆನಪಿಟ್ಕೊಳ್ರಿ. ಅದನ್ನ ಏನಂತ ಕರಿತೀವಿ ನಾವು, ಬೋಲಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬೋಲಸ್. ಸೊ ಈ ರೀತಿ ಲಾಲಾರಸ ಗ್ರಂಥಿ ಇಷ್ಟೆಲ್ಲ ಕೆಲಸ ಇರುವಂತದ್ದು ಮಾಡ್ತೇವೆ. ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ಲರಿಗೂ? ಲಾಲಾರಸ ಏನೇನ್ ನೋಡ್ಕೊಂಡಿವಿ ನಾವೀಗಿಲ್ಲಿ. ಲಾಲಾರಸ ಗ್ರಂಥಿಗೆ ಸಲೈವರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಇದು ಎಷ್ಟು ಲೀಟರ್ ಉತ್ಪತ್ತಿ ಮಾಡ್ತೈತಿ ಲಾಲಾರಸ? 1.5 ಲೀಟರ್. ಇದರಲ್ಲಿ 3 ಪ್ರಕಾರದ ಲಾಲಾರಸ ಇದಾವ, ಪ್ಯಾರೋಟಿಡ್, ಸಬ್ಮೆಂಡಿಬುಲರ್ ಮತ್ತು ಸಬ್ಲಿಂಗ್ವಲ್. ಪ್ಯಾರೋಟಿಡ್ ಗ್ರಂಥಿ 3ಗಳಲ್ಲಿ ಅತಿ ದೊಡ್ಡದಿರ್ತೈತಿ, ಹಾವಿನಲ್ಲಿ ವಿಷದ ರೂಪದೊಳಗಿದು ಇರ್ತೈತಿ. ಇವು 3 ಗ್ರಂಥಿಗಳು ಕೂಡಿ 4 ತರದ ಕಿಣ್ವಗಳನ್ನು ಉತ್ಪತ್ತಿ ಮಾಡ್ತಾವು, ಲೈಸೋಸೈಮ್, ಟೈಲಿನ್, ಡೈಸ್ಟೇಜ್ ಮತ್ತು ಮ್ಯೂಲಿನ್. ಲೈಸೋಸೈಮ್ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಿಕ್ಕೆ ಸಹಾಯಕಾರಿಯಾಗಿರ್ತೈತಿ. ಟೈಲಿನ್ ಮತ್ತು ಡೈಸ್ಟೇಜ್ ಪಿಷ್ಟವನ್ನ ಪಚನ ಮಾಡ್ಲಿಕ್ಕೆ. ಮ್ಯೂಲಿನ್ ಇದ್ದದ್ದು ಆಹಾರ ಏನ್ ತಿಂತಿರ್ತೇವ ನಾವು, ಅದು ಜಿಗಿಟ್ ಮಾಡ್ಲಿಕ್ಕೆ ನಮಗ ಸಹಾಯಕಾರಿ ಆಗಿರ್ತೈತಿ. ಓಕೆನಾ? ಸೊ ಗೊತ್ತಾಯ್ತಾ ಇಷ್ಟು ನಿಮ್ಗ ಅರ್ಥ ಆಯ್ತು ಅಂತಂದ್ರ ನೆಕ್ಸ್ಟ್ ಏನ್ ಮಾಡೋಣ ನಾವು, ಈಗಿಲ್ ನೋಡ್ರಿ ಇಲ್ಲಿ ಯಾವ್ಯಾವ್ದು ನೋಡ್ಕೊಂಡಿವಿ ನಾವು ಇದರಲ್ಲಿ. ಎಲಿಮೆಂಟ್ರಿ ಕೆನಾಲ್ದಲ್ಲಿ ಬಾಯಿ ನೋಡಾಕತ್ತಿದ್ವಾ, ಹೌದಾ? ಬಾಯಿ ಇದೇನೈತಲ್ಲ, ಬಾಯಿ ಒಳಗ ಹಲ್ಲುಗಳನ್ನ ನೋಡಿದ್ವಿ, ಆಮೇಲೆ ಲಾಲಾರಸ ಗ್ರಂಥಿಗಳನ್ನ ನೋಡಿದ್ವಿ. ಸೊ ಇದು ಏನಿದು, ಇಲ್ಲಿ ಲಾಲಾರಸ ಗ್ರಂಥಿಗಳನ್ನ ನೋಡಿದ್ವಿ. ಇಲ್ಲಿ ಬಾಯಿ ಒಳಗನ ಏನಿರ್ತಾವು, ಹಲ್ಲುಗಳು ಇರ್ತಾವು, ಅವುಗಳನ್ನ ನೋಡಿದ್ವಿ. ಹೌದಾ? ಹಲ್ಲುಗಳನ್ನ ನೋಡಿದ್ವಿ ಇಲ್ಲೋ, ಹಲ್ಲುಗಳನ್ನ ಅಧ್ಯಯನ ಮಾಡಿದ್ವಿ. ಹಲ್ಲುಗಳನ್ನ ನೋಡಿದ್ವಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತೈತ್ಲಾ ಈ ಪೈಪಿಗೆ ಏನಂತೇವಿ ನಾವು, ಒಯಿಸೋಫೇಗಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಇದನ್ನ ನಾವು ಅನ್ನನಾಳ ಅಂತ ಹೇಳಿ ಕರಿತೀವಿ. ಯಾವ ನಾಳ? ಅನ್ನನಾಳವನ್ನ ನೋಡೋಣ. ಈಗ ಅನ್ನನಾಳವನ್ನ ನೋಡೋಣ. ಅನ್ನನಾಳ
ಅನ್ನನಾಳ ಇದು ಎಷ್ಟು ಉದ್ದ ಇರ್ತೈತ್ರಿ? ಅಪ್ರಾಕ್ಸಿಮೇಟ್ಲಿ 15 ಸೆಂಟಿಮೀಟರ್ ಇರ್ತೈತಿ. ಎಷ್ಟು ಉದ್ದ ಇರ್ತೈತಿ ಅನ್ನನಾಳ? ಇದು ನಮ್ಮ ಬಾಯಿಯಿಂದ ಜಠರಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತೈತಿ. ಯಾವ್ಯಾವ್ದಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತೈತಿ ಇದು? ಬಾಯಿಯಿಂದ ಎಲ್ಲಿಗೆ ಅಟ್ಯಾಚ್ಮೆಂಟ್ ಇರ್ತೈತಿ? ಜಠರಕ್ಕೆ. ಜಠರಕ್ಕೆ ಏನಿರ್ತೈತಿ? ಅದು ಕೂಡ್ಕೊಂಡಿರ್ತೈತಿ ಅನ್ನನಾಳ. ಓಕೆ, ಇಲ್ಲಿ ಚಿತ್ರದಲ್ಲಿ ತೋರ್ಸಿನಲ್ಲ ಈಗ ನಿಮಗ, ಎಲ್ಲಿ ಓದ್ತದ? ಚಿತ್ರದಲ್ಲಿ ತೋರ್ಸಿನಲ್ಲ ಅನ್ನನಾಳ. ಸೊ ಇದು ಏನಿರ್ತೈತಿ? ಬಾಯಿಯಿಂದ ಏನಾಗಿರ್ತೈತಿ? ಜಠರಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತೈತಿ. ಸೊ ಇದನ್ನ ಏನಂತ ಕರಿತೀವಿ ನಾವು? ಅನ್ನನಾಳ ಅಂತ ಕರಿತಾ ಇದೀವಿ. ಸೊ ಈ ಅನ್ನನಾಳ ಎಷ್ಟು ಸೆಂಟಿಮೀಟರ್ ಇರ್ತೈತಿ? ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲಿ ಜಠರಕ್ಕೆ ಅಟ್ಯಾಚ್ಮೆಂಟ್ ಇರ್ತೈತಿ, ಅನ್ನನಾಳ ಇರ್ತೈತಿ. ಇದು 15 ಸೆಂಟಿಮೀಟರ್ ವರೆಗೆ ಇರ್ತೈತಿ. ಅದು ಎಷ್ಟು ಇರ್ತೈತಿ? 15 ಸೆಂಟಿಮೀಟರ್ ಇರ್ತೈತಿ. ಸೊ ಇಲ್ಲಿ ಏನಾಗ್ತೈತಿ ಅಂತಂದ್ರ ಕ್ರಮಾನುಕುಚನ. ಕ್ರಮಾನುಕುಚನ ಕ್ರಿಯೆ ನಡಿತೈತಿ ಇಲ್ಲಿ. ಕ್ರಮಾನುಕುಚನ ಕ್ರಿಯೆ ಅಂತಂದ್ರ ಇಲ್ಲೇನ್ ನಮ್ಮ ಅನ್ನನಾಳ ಐತಿ, ಅನ್ನನಾಳದ ಸ್ನಾಯುಗಳು, ಮಾಂಸಖಂಡಗಳು ಏನಿರ್ತಾವಲ್ಲ, ಅನ್ನನಾಳದ ಪೈಪ, ಅದು ಏನ್ ಮಾಡ್ತೈತಿ ಅಂತಂದ್ರ ನಾವೇನ್ ಬಾಯಿಯೊಳಗ ತುತ್ತು ಹಾಕೊಂಡಿರ್ತೇವಿ, ಆಹಾರ ಹಾಕೊಂಡಿರ್ತೇವಿ, ತಿಂತಿರ್ತೇವಿ, ಆ ಆಹಾರವನ್ನ ಕ್ರಮಾನುಗತವಾಗಿ ನಿಧಾನವಾಗಿ ಏನ್ ಮಾಡ್ತೈತಿ? ಅದು ಸಂಕುಚಿತ ಮತ್ತು ವಿಕಸಿತ. ಸಂಕುಚಿತ ಅಂತಂದ್ರೆ ಏನು? ಹಿಂಗ ನೋಡ್ರಿ, ಪೈಪ್ ಹಿಂಗಿರ್ತೈತಿ, ಹಿಂಗ್ ಪೈಪ್ ಹಿಂಗ್ ಸಂಕುಚಿತ ಆಗೋದು, ವಿಕಸಿತ ಆಗೋದು, ಸಂಕುಚಿತ ಆಗೋದು, ವಿಕಸಿತ, ಸಂಕುಚಿತ ವಿಕಸಿತ, ಸಂಕುಚಿತ ವಿಕಸಿತ. ಸೊ ಹಿಂಗ ಮಾಡಿ 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 ಏನ್ ಮಾಡ್ತೈತಿ ಅಂತಂದ್ರ ನಾವು ತಿಂದಿರುವಂತ ಆಹಾರವನ್ನ ನಿಧಾನವಾಗಿ ಎಲ್ಲಿಗೆ ಇಳಿಸ್ತೈತಿ? ಅದು ಜಠರಕ್ಕೆ ಇಳಿಸ್ತೈತಿ. ಅದು ಎಲ್ಲಿಗೆ ಇಳಿಸ್ತೈತ್ರಿ? ಎಲ್ಲಿಗೆ ಇಳಿಸ್ತೈತಿ ನೋಡ್ರಿ? ಜಠರಕ್ಕೆ ಇರ್ತೈತಿ. ಸೊ ಇಲ್ಲಿ ನಾವು ಆಹಾರವನ್ನ ತಿಂತಿರ್ತೇವೆ, ಇಲ್ಲಿ ಉಂಡಿ ಆಗ್ತೈತಿ, ಅದು ಉಂಡಿ. ಸೊ ಇದೇನ್ ಮಾಡ್ತೈತಿ? ಎರಡು ಪೈಪ್ಗಳು ಏನ್ ಮಾಡ್ತಾವು? ಸಂಕುಚಿತ ವಿಕಸಿತ, ಸಂಕುಚಿತ ವಿಕಸಿತ, ಸಂಕುಚಿತ ವಿಕಸಿತ, ಹಿಂಗ್ ಮಾಡಿ ಮಾಡಿ ಈ ಆಹಾರದ ಉಂಡಿಯನ್ನ ಎಲ್ಲಿಗೆ ಇಳಿಸ್ತೈತಿ? ನಮ್ಮ ಜಠರದೊಳಗ ಇಳಿಸ್ತೈತಿ. ಇದನ್ನ ನಾವು ಕ್ರಮಾನುಕುಚನ ಕ್ರಿಯೆ ಅಂತ ಕರಿತೇವಿ. ಏನಂತ ಕರಿತೀವಿ ಇದನ್ನ? ಕ್ರಮಾನುಕುಚನ ಕ್ರಿಯೆ ಎಲ್ಲಿ ನಡಿತೈತಿ ಅಂತ ಕೇಳ್ತಾರೋ ಅದು ಆಯಿಸೋಫೇಗಸದಲ್ಲಿ ನಡಿತೈತಿ, ಅನ್ನನಾಳದಲ್ಲಿ ನಡಿತೈತಿ. ಇಂಗ್ಲಿಷ್ ದಲ್ಲಿ ಏನಂತ ಹೇಳಿದ್ರೆ ನಾವು ಆಯಿಸೋಫೇಗಸ್ ಏನಂತ ಕರಿತೇವಿ? ಆಯಿಸೋಫೇಗಸ್ ಅಂತ ಕರಿತೇವಿ. ಸೊ ಇದ್ರದ್ದು ಇಷ್ಟ ಐತಿ. ಅನ್ನನಾಳದ 15 ಸೆಂಟಿಮೀಟರ್ ಇರ್ತೈತದ ಉದ್ದ, ಆಯಿಸೋಫೇಗಸ್ ಅಂತ ಕರಿತೀವಿ ಇಂಗ್ಲಿಷ್ ದಲ್ಲಿ. ಆಮೇಲೆ ಇಲ್ಲಿ ಕ್ರಮಾನುಕುಚನವಾಗಿರುವಂತ ಕ್ರಿಯೆ ನಡಿತೈತಿ. ಕ್ರಮಾನುಕುಚನ ಕ್ರಿಯೆ ಗೊತ್ತಾಯ್ತಾ? ಏನಾಗ್ತೈತಿ? ಅದು ಸಂಕುಚಿತ ವಿಕಸಿತ ಮಾಡಿ ಮಾಡಿ ಏನ್ ಮಾಡ್ತೈತಿ? ನಿಧಾನವಾಗಿ. ಒಮ್ಮೆ ನಾರ್ಮಲಿ ನೀವು ನುಂಗಿದ ತಕ್ಷಣ ಟಬಕ್ ಅಂತ ಹಿಂಗ್ ಬೆಳಂಗಿಲ್ಲ. ಅದು ನಿಧಾನವಾಗಿ ಏನಾಗ್ತೈತಿ? ಜಠರದೊಳಗೆ ಇಳಿತೈತಿ. ಸೊ ಇದು ಎದರ ಬಗ್ಗೆ? ಅನ್ನನಾಳದ ಬಗ್ಗೆ. ಇಲ್ಲಿವರೆಗೆ ತಿಳಿತಾ ಎಲ್ಲರಿಗೂ? ನೆಕ್ಸ್ಟ್ ನಾವು ಓದುವಂತದ್ದು ಯಾವುದು? ಜಠರವನ್ನ ಓದೋದು ನೆಕ್ಸ್ಟ್ ಕ್ಲಾಸ್ ದಲ್ಲಿ ನೋಡೋಣ. ಜಠರ, ಆಮೇಲೆ ಯಾವುದು? ಚಿಕ್ಕ ಕರಳು, ದೊಡ್ಡ ಕರಳು ಬರ್ತೈತಿ. ಆಮೇಲೆ ಅದ್ರ ಒಳಗನ ಯಾವ್ದು ಬರ್ತೈತಿ? ಲಿವರ್ ಅನ್ನ ನಾವು ಗ್ರಂಥಿ ಪಾಠದಲ್ಲಿ ಓದ್ತೇವೆ ಇಲ್ಲಿ, ಬಟ್ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಉಲ್ಲೇಖ ಇದೆ, ಅದನ್ನು ನೋಡೋಣ. ಆಮೇಲೆ ಪ್ಯಾನ್ಕ್ರಿಯಾಸ್ ಬಗ್ಗೆ ನೋಡ್ತೇವೆ ಇದರಲ್ಲಿ. ಪ್ಯಾನ್ಕ್ರಿಯಾಸ್ ಅಂತ ಮೆದು ಜೀರ್ಕಾಂಗ ಗ್ರಂಥಿಯನ್ನ ನೋಡ್ತೇವೆ. ಆಮೇಲೆ ಪಿತ್ತಾಶಯ ಕೂಡ ನೋಡ್ತೇವೆ. ಈಗ ಮೇನ್ ಇಂಪಾರ್ಟೆಂಟ್ ಇದ್ರೊಳಗೆ ಓದಿರುವಂತದ್ದು ಮೂರು: ಒಂದು ಜಠರ, ಸಣ್ಣ ಕರಳು, ದೊಡ್ಡ ಕರಳು. ಇವು ಮೂರು ಇಂಪಾರ್ಟೆಂಟ್ ಇರ್ತಾವು. ಅದ್ರಲ್ಲಿ ಏನೆಲ್ಲಾ ಕೆಲಸ ನಡಿತೈತಿ, ಹೆಂಗ್ ಏನಿನ್ನ ಪಚನ ಆಗ್ತೈತಿ, ಅದೆಲ್ಲಾ ನೋಡೋಣ. ಈಗ ಜಸ್ಟ್ ಏನಾಗೈತಿ? ಇನ್ನು ಯಾವ್ದು ಪಚನ ಕ್ರಿಯೆ ಇಲ್ಲಿ ನಡೆದಿಲ್ಲ. ಈಗ ಜಸ್ಟ್ ನಾವ್ ಏನ್ ಮಾಡಾಕತ್ತೇವೆ ಹೇಳ್ರಿ? ಇಲ್ಲಿ ಅನ್ನವನ್ನ, ಆಹಾರವನ್ನ ಸಣ್ಣಗ ಮಾಡಿ ಅದನ್ನ ಎಲ್ಲಿಗೆ ಇಳಿಸಾಕತ್ತೇವಿ? ಜಠರಕ್ಕೆ ಇಳಿಸಾಕತ್ತೇವಿ. ಜಠರದೊಳಗೆ ಸ್ಟಾರ್ಟ್ ಆಗ್ತೈತಿ ಎಲ್ಲಾ ಕೆಲಸ. ಜಠರದೊಳಗೆ ಏನಾಗ್ತೈತಿ? ಎಲ್ಲಾ ಕೆಲಸ ಸ್ಟಾರ್ಟ್ ಆಗ್ತೈತಿ. ಪಚನ ಆಗೋದು ಹೆಂಗ್ ಪಚನ ಆಗ್ತೈತಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ದಲ್ಲಿ ನಾವು ನೋಡೋಣ. ಅಲ್ಲಿವರೆಗೆ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ. ಆಮೇಲೆ ಮತ್ತೆ ಯಾವ್ದಾದ್ರು ಕ್ಲಾಸಸ್ಗಳು ಬೇಕಾಗಿದ್ದು ಅಂತಂದ್ರೆ ಕಮೆಂಟ್ ಮಾಡ್ರಿ. ನಾವು ಖಂಡಿತ ನಿಮ್ಗೆ ಎಲ್ಲಾ ಕ್ಲಾಸಸ್ಗಳು ಪ್ರೊವೈಡ್ ಮಾಡ್ತೇವೆ. ಧನ್ಯವಾದಗಳು. ಜೈ ಹಿಂದ್.